ರಾಹುಲ್ ಗಾಂಧಿಯವರ ಪೌರತ್ವ ವಿಚಾರ, ಆ ಹೋರಾಟದ ಕೇಸ್ ಅಂತಿಮವಾಗಿ ಈ ಕ್ಷಣಕ್ಕೆ ಎಲ್ಲಿಗೆ ಬಂದು ನಿಂತಿದೆ? ಟಾಪ್ ಸೀಕ್ರೆಟ್ ಫೈಲ್, ರಾಹುಲ್ ಗಾಂಧಿಯ ಬ್ರಿಟಿಷ್ ನಾಗರಿಕತೆಯ ಫೈಲ್. ಇವರು ರಾಹುಲ್ ಗಾಂಧಿ ಅನ್ನೋರು ಬರೇ ವಿದೇಶಿ ಬ್ರಿಟಿಷ್ ಪ್ರಜೆ ಮಾತ್ರ ಅಲ್ಲ, ಬ್ರಿಟನ್ ಅಲ್ಲಿ ಹೋಗಿ ಅವರು ಮತ ಕೂಡ ಚಲಾಯಿಸಿ ಬಂದಿರೋರು. ವಿದೇಶದಲ್ಲಿ ರಾಹುಲ್ ವಿನ್ಸಿಯಾಗಿ ಪ್ಯಾರಲಲ್ ಇವರು ಜೀವನ ಬಾಳ್ತಿದ್ದಾರೆ. ಯಾವ ಅತ್ಯಂತ ಸೀಕ್ರೆಟ್ ಫೈಲು, ಟಾಪ್ ಸೀಕ್ರೆಟ್ ಫೈಲ್ ಇದೆ ಅನ್ನೋ ಮಾಹಿತಿ ನೀವು ಹೇಗೆ ಸಂಗ್ರಹಿಸೋಕೆ ಶುರು ಮಾಡಿದ್ರಿ? ಯಾವುದೇ ಕಾರಣಕ್ಕೆ ವಿದೇಶಿಗರಿಗೆ ಭಾರತದಲ್ಲಿ ಅವಕಾಶ ಇರಬಾರ್ದು. ಗಾಂಧಿ ಪರಿವಾರದಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡಿರೋ ಇದೆಲ್ಲ ಕೋರ್ಟ್ ಮುಂದೆ ಮೊನ್ನೆ ಖುಲಾಸೆ ಆಗ್ಬಿಟ್ಟಿದೆ. ಭಾರತದ ಇತಿಹಾಸದಲ್ಲಿ ಆದಂತ ಬಹುದೊಡ್ಡ ಒಂದು ಮೋಸ ಮತ್ತು ವಂಚನೆಯ ಪ್ರಕರಣ ಇದಾಗಿರುತ್ತೆ. ಸಾಕಷ್ಟು ಅಲ್ಲಿನ ಇವರದ್ದು ಹಣಕಾಸಿನ ವ್ಯವಹಾರಗಳು, ಇವರಿನ ಕುಟುಂಬ, ಇವರ ಪರಿವಾರ, ವಿದೇಶಿ ಪರಿವಾರ, ನಾಳೆ ಬಹುಶಃ ಹಫೀಜ್ ಸೈದು ಮತ್ತು ದಾವೂದ್ ಇಬ್ರಾಹಿಮು ಬಂದು ಲೋಕಸಭೆಗೆ ಕೂತ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಆ ರಾಹುಲ್ ವಿನ್ಸಿನೇ ರಾಹುಲ್ ಗಾಂಧಿ ಅಂತ ಹೇಗೆ ಸಾಬೀತು ಮಾಡೋಕ್ಕೆ ಸಾಧ್ಯ? ಇಂಥ ಇಮಿಗ್ರೇಷನ್ ಕೌಂಟರ್ಗಳ ವಿಡಿಯೋಗಳು, ಹಲವಾರು ಫಾರಿನ್ ಗೌರ್ಮೆಂಟ್ನ ಕರೆಸ್ಪಾಂಡೆನ್ಸಸ್ಸು ಎಲ್ಲ ಆನ್ ರೆಕಾರ್ಡ್ ನಾವು ಪ್ರೊಡ್ಯೂಸ್ ಮಾಡಿದೆ, ಎವಿಡೆನ್ಸಸ್. ಯಾವ ದಾಖಲೆಗಳು ನಿಮ್ಮ ಕೇಸ್ಗೆ ಪೂರಕವಾಗಿ ನಿಮ್ಮ ಹತ್ರ ಇದೆ ಅನ್ನುವಂಥ ಕುತೂಹಲ ದೇಶದ ಜನರದ್ದು ಇವಾಗ. ಪ್ರತಿ ಸತಿ ನಾವು ಏನೇನು ದಾಖಲೆಗಳು ಕೋರ್ಟಲ್ಲಿ ಸಲ್ಲಿಸ್ತಾ ಇದ್ವು ನ್ಯಾಯಾಲಯದಲ್ಲಿ, ಆ ದಾಖಲೆಗಳನ್ನ ಸಾಯಂಕಾಲ ಅಷ್ಟರೊಳಗೆ ಡೆಸ್ಟ್ರಾಯ್ ಮಾಡಿಬಿಡೋರು. ಅವ್ರ ಕಡೆಯಿಂದ 2,000 ಜನ ಗೂಂಡಾಗಳು ಬಂದಿದ್ದು, 2,000 ಜನ ಮಾಫಿಯಾ ಬಂದಿದ್ರು. ನ್ಯಾಯಾಧೀಶರ ಒಂದು ಚೇರು ಏನಿರುತ್ತೋ ಅದಕ್ಕೆ ಅವರು ಬಾಂಬ್ ಇಡ್ಲಿಕ್ಕೆ ಬಂದ್ಬಿಟ್ಟಿದ್ದು. ಚಲಿಸಿದ ಖಾಸಗಿ ವಾಹನದ ಮೇಲೆ ಹಲ್ಲೆ ಮಾಡೋರು, ಕಾರ್ ಆಕ್ಸಿಡೆಂಟ್ ಮಾಡೋರು. ರಾಹುಲ್ ಗಾಂಧಿ ಬಹಿರಂಗವಾಗಿ ಬಂದು ಹಿ ಹ್ಯಾಸ್ ನಾಟ್ ಡಿನೈಡ್. ಯಾಕೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇವತ್ತು ದೇಶದಲ್ಲಿ 5 ರಾಜ್ಯಗಳ ಚುನಾವಣೆಗೆ ಭಾಳ ದೊಡ್ಡ ಮಟ್ಟದ ಪ್ರಚಾರ ನಡೀತಾ ಇದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಪ್ರಚಾರ ಇರುವಂಥದ್ದು, ಅದಕ್ಕಿಂತಲೂ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಒಂದಿದೆ ಸ್ನೇಹಿತರೆ. ಅದು ರಾಹುಲ್ ಗಾಂಧಿಯವರ ಸಿಟಿಸನ್ಶಿಪ್ ವಿಚಾರ. ಈ ವಿಚಾರ ಇಡೀ ದೇಶದಲ್ಲ, ಇಡೀ ವಿಶ್ವದಲ್ಲೇ ಚರ್ಚೆಯಾಗುವಂತಹ ಮಟ್ಟಕ್ಕೆ ಇವತ್ತು ಬಂದು ನಿಂತಿದೆ. ಈ ಕೇಸನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದವರು ವಿಘ್ನೇಶ್ ಶಿಷ್ಯರ್, ಕರ್ನಾಟಕದ BJPಯ ಸಾಮಾನ್ಯ ಕಾರ್ಯಕರ್ತ. ಇವತ್ತು ದೇಶದ ಎಲ್ಲೆಡೆ ಅವರು ಮಾಡ್ತಾ ಇರುವಂತಹ ಕೆಲಸ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಅವ್ರು ಹಾಗೆ ಮಾಡಬಾರ್ದಾಗಿತ್ತು ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅವ್ರು ಮಾಡಿ ಸರಿ ಇದೆ ಅಂತ ವಾದಿಸುವಂಥ ಒಂದು ದೊಡ್ಡ ವರ್ಗ ಇದೆ. ಈ ಎಲ್ಲ ವಾದ ವಿವಾದಗಳ ನಡುವೆ ಸ್ವತಃ ವಿಘ್ನೇಶ್ ಶಿಶಿರ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಇದರ ಜೊತೆಗೆ ಈ ವಿಚಾರದ ಬಗ್ಗೆ ಅನೇಕ ವಿಡಿಯೋಗಳನ್ನು ನಿಮ್ಮ ಮುಂದೆ ಮಾಡಿರುವಂತಹ ಹಿರಿಯ ಪತ್ರಕರ್ತರಾದಂಥ ರವೀಂದ್ರ ರೇಷ್ಮಿಯವರು ಕೂಡ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ವಿಘ್ನೇಶ್ ಶಿಶಿರ್ ಅವರು ಭಾಳ ಮೀಡಿಯಾಗೆ ಸಿಗೋದೇ ಭಾಳ ಅಪರೂಪ. ಆದರೆ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ನಿಮ್ಮ ಬಗ್ಗೆ ಇನ್ ದ ಸೆನ್ಸ್ ನೀವು ಮಾಡ್ತಾ ಇರುವಂತಹ ಒಂದು ಹೋರಾಟದ ಬಗ್ಗೆ. ಸೊ ಆ ಹೋರಾಟ, ರಾಹುಲ್ ಗಾಂಧಿಯವರ ಪೌರತ್ವ ವಿಚಾರ, ಆ ಹೋರಾಟದ ಕೇಸ್ ಅಂತಿಮವಾಗಿ ಈ ಕ್ಷಣಕ್ಕೆ ಎಲ್ಲಿಗೆ ಬಂದು ನಿಂತಿದೆ ಸರ್? ಮೊದಲನೇದಾಗಿ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೂ ಮತ್ತು ತಮ್ಮಗೂ ಮತ್ತು ಹಿರಿಯರ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಸಾಹೇಬ್ರಿಗೂ ಧನ್ಯವಾದಗಳು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಇವತ್ತು ವಿಶೇಷವಾಗಿ ಇವತ್ತು ಶ್ರೀರಾಮನವಮಿ ಅಂದರೆ ಒಂದು ವಿಜಯದ ದಿವಸ. ಇವತ್ತು ಭಾರತದ ಇತಿಹಾಸದಲ್ಲಿ ಬಹುಶಃ ಪ್ರಪ್ರಥಮ ಬಾರಿಗೆ ಕಳೆದ 22 ವರ್ಷಗಳಿಂದ ಒಬ್ಬ ವಿದೇಶಿ ಪ್ರಜೆ ಸಂಸದರಾಗಿ ನಮ್ಮ ಭಾರತ ದೇಶದ ಲೋಕಸಭೆಯಲ್ಲಿ 22 ವರ್ಷಗಳಿಂದ ಅವರು ಆಯ್ಕೆಯಾಗಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಂದ, ಅಮೇಠಿ ಆಗ್ಬೋದು, ರಾಯ್ಬರೇಲಿ ಆಗ್ಬೋದು, ವಯನಾಡಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಆದಂಥ ಬಹುದೊಡ್ಡ ಒಂದು ಮೋಸ ಮತ್ತು ವಂಚನೆಯ ಪ್ರಕರಣ ಇದಾಗಿರುತ್ತದೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಲಕ್ನೋ ಪೀಠದಲ್ಲಿ ಈ ಪ್ರಕರಣ ಕಳೆದ ಒಂದು 30 ತಿಂಗಳಿಂದ ನಡೆದು ಬರ್ತಾ ಇದೆ. ಭಾಳ ವಿಶೇಷವಾಗಿ ಏನಂದರೆ, ಮೊದಲನೇ ಬಾರಿಗೆ ಭಾರತದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನೆಹರು ಅಥವಾ ಗಾಂಧಿ ಏನಿವ್ರು ತನಗೆ ಅವ್ರು ಕರ್ಕೊತಾರೆ, ಗಾಂಧಿ ಪರಿವಾರದ ಒಂದು ಸೀಕ್ರೆಟ್ ಫೈಲ್, ಟಾಪ್ ಸೀಕ್ರೆಟ್ ಗುಪ್ತ ಏನು ಫೈಲ್ ಇದೆ, ಫಸ್ಟ್ ಟೈಮ್ ಇತಿಹಾಸದಲ್ಲಿ ಅದು ಮಾನ್ಯ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಆದೇಶದಿಂದ ಕೋರ್ಟ್ ಮುಂದೆ ಬಂತು. 19 ಮಾರ್ಚ್ 2026ಕ್ಕೆ ಟಾಪ್ ಸೀಕ್ರೆಟ್ ಫೈಲ್, ರಾಹುಲ್ ಗಾಂಧಿಯ ಬ್ರಿಟಿಷ್ ನಾಗರಿಕತೆಯ ಫೈಲ್. ಬಹುಶಃ 1970 ಅವರ ಜನ್ಮ ದಿನಾಂಕದಿಂದ ನೆನ್ನೆವರೆಗೂ ಏನೇನು ಆಗುವಗಳು ಆಗಿದೆ ಆ ಪ್ರಕರಣದಲ್ಲಿ ಅಷ್ಟು ಆ ಗೌಪ್ಯವಾದಂಥ ಫೈಲ್ ಒಳಗೆ ಇತ್ತು.
ನಾನು ಮೊದಲನೇದಾಗಿ ನನ್ನ ಭಾರತ ದೇಶದ ಯಶಸ್ವಿ ಪ್ರಧಾನಮಂತ್ರಿಗಳಂತ ಶ್ರೀ ನರೇಂದ್ರ ಮೋದಿ ಅವರು ಮತ್ತು ಮಾನ್ಯ ಶ್ರೀ ಅಮಿತ್ ಶಾ ಅವರು, ಭಾರತ ದೇಶದ ಗೃಹ ಸಚಿವರವರಿಗೆ ನಾನು ನನ್ನ ಹೃದಯದಿಂದ ಧನ್ಯವಾದಗಳನ್ನು ಹೇಳಲು ಬಯಸ್ತಾ ಇದ್ದೀನಿ. ಆಮೇಲೆ ಜೀವನ ಪರ್ಯಂತ ನನ್ನ ಕೊನೆ ಉಸಿರಿರುವುದು ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಒಂದು ಪ್ರಕರಣದಲ್ಲಿ ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ಲಕ್ನೋ ಪೀಠದ ಆದೇಶದ ಮೇರೆಗೆ ಅವರು ಟಾಪ್ ಸೀಕ್ರೆಟ್ ಫೈಲ್ನ ಕ್ಲಿಯರ್ ಮಾಡಿ ಮಾನ್ಯ ನ್ಯಾಯಾಲಯದ ಮುಂದೆ ಕಳಿಸ್ಕೊಟ್ಟಾರೆ. ಯಾಕೆಂದರೆ ಅವರು ಹೇಳ್ಬೋದಾಗಿತ್ತು ನಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ, ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತ. ಬಟ್ ಭಾರತ ಸರ್ಕಾರ, ಮೋದಿ ಸರ್ಕಾರದ ಝೀರೋ ಟಾಲರೆನ್ಸ್ ಪಾಲಿಸಿ, ವಿದೇಶಿ ವಲಸಿಗರಿಗೆ ಝೀರೋ ಟಾಲರೆನ್ಸ್ ಪಾಲಿಸಿ, ಇಲ್ಲೀಗಲ್ ಫಾರಿನರ್ಸ್ಗೆ ಝೀರೋ ಟಾಲರೆನ್ಸ್ ಪಾಲಿಸಿ, ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಯಾವುದೇ ಕಾರಣಕ್ಕೆ ವಿದೇಶಿಗರಿಗೆ ಭಾರತದಲ್ಲಿ ಅವಕಾಶ ಇರಬಾರ್ದು. ಯಾಕಂದ್ರೆ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಜನಕ್ಕೆ ಹೋಗಿ ಸೇರಬೇಕು ಹೊರತು ವಿದೇಶಿಗರು ಸತತವಾಗಿ ಸಾವಿರಾರು ವರ್ಷ ನಮ್ಮ ದೇಶ ಲೂಟಿ ಮಾಡಿ ಮಾಡಿ ಎತ್ಕೊಂಡೋಗಿ ಅವ್ರವ್ರ ದೇಶನ ಉದ್ಧಾರ ಪಡಿಸ್ಕೊಂಡು ಹೊರತು ನಮ್ಮ ದೇಶದ ಜನಕ್ಕೆ ನಮ್ಮ ದೇಶದ ಸಂಪನ್ಮೂಲಗಳಿಗೆ ಒಂದು ಅವಕಾಶ ಸಿಗೋ ಸಾಧ್ಯತೆಗಳಿರಲಿಲ್ಲ. ಈ ಎಂಥ ಪ್ರಕರಣ ಈ ಸತಿ ಆಗಿದೆ ಅಂದರೆ, ಕಳೆದ 22 ವರ್ಷದಿಂದ ಮಾನ್ಯ ರಾಹುಲ್ ಗಾಂಧಿಯವರು ಅವರು 1994-1995ನಲ್ಲಿ ಬ್ರಿಟಿಷ್ ಸಿಟಿಸನ್ಶಿಪ್ ತೊಗೊಂಡಿದ್ದಾರೆ, ವಿದೇಶಿ ಪೌರತ್ವ, ಬ್ರಿಟಿಷ್ ಪೌರತ್ವವನ್ನು ತೊಗೊಂಡಿದ್ದಾರೆ. ಹಲವಾರು ಸತತ 30 ವರ್ಷಗಳಿಂದ ಟಾಪ್ ಸೀಕ್ರೆಟ್ ಇದೇನು ಇವರು ಗಾಂಧಿ ಪರಿವಾರದಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡಿರೋ ಇದೆಲ್ಲ ಕೋರ್ಟ್ ಮುಂದೆ ಮೊನ್ನೆ 19 ಮಾರ್ಚ್ 2026ಗೆ ಖುಲಾಸೆ ಆಗ್ಬಿಟ್ಟಿದೆ. ಇವ್ರದ್ದು ಬಂಡವಾಳ ಬಯಲಾಗ್ಬಿಟ್ಟಿದೆ ಕೋರ್ಟ್ ಮುಂದೆ. ಇವರು ರಾಹುಲ್ ಗಾಂಧಿ ಅನ್ನೋರು ಬರೇ ವಿದೇಶಿ ಬ್ರಿಟಿಷ್ ಪ್ರಜೆ ಮಾತ್ರ ಅಲ್ಲ, ಬ್ರಿಟನ್ ಅಲ್ಲಿ ಹೋಗಿ ಅವರು ಮತ ಕೂಡ ಚಲಾಯಿಸಿ ಬಂದಿರೋರು. ಹಿ ಹಸ್ ವೋಟೆಡ್ ಇನ್ ಬ್ರಿಟಿಷ್ ಎಲೆಕ್ಷನ್ಸ್. ನಾನು ಅದಕ್ಕೆ ಹಲವಾರು ಬಾರಿ even after becoming member of parliament in India, he has declared himself as a British national in the company. 2024 ಆಗಸ್ಟ್ನಲ್ಲಿ ಕೂಡ ಬಹುಶಃ ಚುನಾವಣೆ ಆದಮೇಲೆ, ಮೊನ್ನೆ ಲೋಕಸಭೆ ಚುನಾವಣೆ ಆಮೇಲೆ ನಮಗೆ UK ಸರ್ಕಾರದಿಂದ ಮೇಲ್ ಬಂತು, ನೀವು ಹೇಳ್ತಾರೋ ರಾಹುಲ್ ಗಾಂಧಿ ಅನ್ನೋರು ನಮ್ಮ ಪ್ರಜೆ, ನಮ್ಮ ಸಿಟಿಸನ್ಶಿಪ್ ರೆಕಾರ್ಡ್ಸ್ ಅವ್ರ ಹೆಸರಿದೆ ಅಂತ. ಇದಕ್ಕಿಂತ ಇನ್ನೇನು ಸಾಕ್ಷ್ಯಾಧಾರಗಳು ಬೇಕು ಈ ಪ್ರಕರಣದ ಒಂದು. ಆಮೇಲೆ ಸಾಮಾನ್ಯ ಜನರು ಏನು ತಿಳ್ಕೊಂಡಿರೋ, ಬಹುಶಃ ಇವರು ಈ ಪ್ರಕರಣ ಬರೀ ಇವರ ವಿದೇಶಿ ಪೌರತ್ವಕ್ಕೆ ಸಂಬಂಧಪಟ್ಟಿದಂತ ಅಲ್ಲ, ವಿದೇಶದಲ್ಲಿ ರಾಹುಲ್ ವಿನ್ಸಿಯಾಗಿ ಪ್ಯಾರಲಲ್ ಇವರು ಜೀವನ ಬಾಳ್ತಿದ್ದಾರೆ. ಸಾಕಷ್ಟು ಅಲ್ಲಿನ ಇವ್ರದ್ದು ಹಣಕಾಸಿನ ವ್ಯವಹಾರಗಳು, ಇವರಿನ ಕುಟುಂಬ, ಇವರ ಪರಿವಾರ, ವಿದೇಶಿ ಪರಿವಾರ ಎಲ್ಲದ್ರ ಬಗ್ಗೆ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡಿಸ್ಪ್ರಪೋರ್ಷನೆಟ್ ಅಸೆಟ್ ಕೇಸ್ದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಲಕ್ನೋನಲ್ಲಿ. ಸುಮಾರು ಒಂದು 6-7 ತಿಂಗಳಾಗಿದೆ ಈಗ ಆ ಪ್ರಕರಣ ಬಂದು CBI ಹೆಡ್ ಕ್ವಾರ್ಟರ್ಸ್ ಡೆಲ್ಲಿ ಆಂಟಿ ಕರಪ್ಷನ್ 2 ಬ್ರಾಂಚ್ಗೆ ವರ್ಗಾವಣೆಗೆ ಅಲ್ಲಿ ತನಿಖೆ ನಡೀತದೆ. ಬಹಳ ಮುಖ್ಯ. ಇದೇನು ಸಾಮಾನ್ಯ ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಈ ಪ್ರಕರಣ ಬರೀ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಸ್ಟಾರ್ಟಿಂಗ್ ಇವ್ರದ್ದು ವಿದೇಶಿ ಪೌರತ್ವದ ಬಗ್ಗೆ ಪ್ರಕರಣ. ಎರಡನೇದು ಬಹಳ ಮುಖ್ಯ ವಿಷಯ ನಾನು ಹೇಳಕ್ ಬಯಸ್ತೀನಿ ಅಂದರೆ, ಭಾರತ ದೇಶದ ಕೇಂದ್ರ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಫಸ್ಟು ಒಂದು ಅಫಿಡವಿಟ್ ಸಲ್ಲಿಸಲಿಕ್ಕೆ ಎಲ್ಲ ಕ್ಯಾಂಡಿಡೇಟ್ಗೂ ಹೇಳಬೇಕು, ಮುಂದಿನ ಯಾವ್ಯಾವ ರಾಜ್ಯಗಳ ಚುನಾವಣೆ ಹಾಗೂ ಕೇಂದ್ರ ಲೋಕಸಭಾ ಅಥವಾ ರಾಜ್ಯಸಭಾ ಚುನಾವಣೆ ಈ ಥರ ಯಾವುದೇ ಕಾರಣಕ್ಕೆ ನಮ್ಮ ಹತ್ರ ವಿದೇಶಿ ಪೌರತ್ವ ಇಲ್ಲ ಅಂತ ಹೇಳಬೇಕು. ಇಲ್ಲದೆ ಹೋದ್ರೆ ಏನಾಗ್ಬಿಡುತ್ತೆ, ನಾಳೆ ಬಹುಶಃ ನಿಮಗೆ ಅನ್ನಿಸ್ಬೋದು ಎಷ್ಟು ಸೀರಿಯಸ್ ವಿಷಯ. ಇವತ್ತು 543 ಜನ ಟೋಟಲ್ ಲೋಕಸಭಾ ಮೆಂಬರ್ಸು, ಅದ್ರಲ್ಲಿ ಮೆಜಾರಿಟಿ ಯಾವ್ದಾದ್ರು ಸರ್ಕಾರ ರಚನೆ ಮಾಡಬೇಕು, 272 ಮೆಂಬರ್ಸ್ ಬರಬೇಕು ಅವ್ರಿಗೆ. 272 ಜನ ಫಾರಿನರ್ಸ್ ಬಂದು ನಾಳೆ ನಮ್ಮ ಲೋಕಸಭೆಯಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲೂ ಹೋಗುತ್ತೆ ನಮ್ಮ ದೇಶ. ಈ ಥರ ಪ್ರಕರಣ ಆದರೆ ನಾಳೆ ಬಹುಶಃ ಹಫೀಜ್ ಸೈದು ಮತ್ತು ದಾವೂದ್ ಇಬ್ರಾಹಿಮು ಬಂದು ಲೋಕಸಭೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ವಿಘ್ನೇಶ್, ನಮ್ಮ ಹೊಸದಿಗಂತ ಸುದ್ದಿವಾಹಿನಿಯ ವೀಕ್ಷಕರಿಗೆ ನೀವು ಭಾಳ ಚಿರಪರಿಚಿತ ಹೆಸರು. ಈಗ ಇವತ್ತು ಪ್ರತ್ಯಕ್ಷರಾಗಿದೆ. ನೀವು ಒಬ್ಬ ವಿದೇಶಿ ಪ್ರಜೆ ಗೆಲ್ತಿದ್ದಾರೆ. ಈ ವಿದೇಶಿ ಪ್ರಜೆ ರಾಹುಲ್ ಗಾಂಧಿ ಅವ್ರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬರಿ ಮೊಮ್ಮಗ, ಇಂದಿರಾ ಗಾಂಧಿಯವರ ಮೊಮ್ಮಗ, ರಾಜೀವ್ ಗಾಂಧಿಯವರ ಮಗ. ಅಂಥವ್ರು ನೀವು ವಿದೇಶಿ ಪ್ರಜೆ ಅಂತ ಈ ದುಸ್ಸಾಹಸಕ್ಕೆ ಯಾಕೆ ಕಡಿದ್ರೆ? ಅದು ಏಕಾಂಗಿಯಾಗಿ ನಿಮ್ಮ ಪಕ್ಷ ಅಥವಾ ನಿಮ್ಮ ಸರ್ಕಾರ ಯಾರೂ ನಿಮ್ಮ ಬೆಂಗಾವಲಿಗೆ ಇರಲಿಲ್ಲ. ಆಮೇಲೆ ಯಾವ ಅತ್ಯಂತ ಸೀಕ್ರೆಟ್ ಫೈಲು, ಟಾಪ್ ಸೀಕ್ರೆಟ್ ಫೈಲ್ ಇದೆ ಅನ್ನೋ ಮಾಹಿತಿ ನೀವು ಹೇಗೆ ಸಂಗ್ರಹಿಸೋಕೆ ಶುರು ಮಾಡಿದ್ರಿ? ಯಾಕಂದ್ರೆ ನಾನು ಗಮನಿಸ್ತಾ ಇದ್ದೀನಿ, ಸುಮಾರು ಈಗ 2024ರಿಂದ ನೀವು ಮೊದಲು PIL ಅಂತ ಅಲಹಾಬಾದ್ ಹೈಕೋರ್ಟ್ಗೆ ಹೋದ್ರಿ. ಅವರು ಅದನ್ನು ರಾಯ್ಬರೇಲಿ MP MLA ನ್ಯಾಯಾಲಯಕ್ಕೆ ಕಳಿಸಿದ್ರು. ಅವ್ರು ನಮ್ಮ ಕೈಲಿ ಅಲ್ಲಿ ಗಲಾಟೆ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಲಕ್ನೋಗೆ ಬಂದ್ರಿ. ಆ ಲಕ್ನೋ MP MLA ನ್ಯಾಯಾಲಯ ಕೈ ತೊಳ್ಕೊಂಡ್ಬಿಡ್ತು, ನಮ್ಗೆ ಈ ಪೌರತ್ವವನ್ನು ನಿರ್ಧರಿಸೋ ಅಧಿಕಾರ ನಮ್ಮ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ಬಿಟ್ರು. ಈಗ ಮತ್ತೆ ಈ ಕೋರ್ಟಿಗೆ ಬಂದ್ರಿ. ಇಷ್ಟೆಲ್ಲ ಮಾಡಲಿಕ್ಕೆ ನಿಮ್ಗೆ ಏನು ಪ್ರೇರೇಪಣೆ, ಏನು ಎಲ್ಲಿಂದ ಬಂತು? ನೋಡಿ ಸರ್, ಹಿಂದಿಲೊಂದು ಪದ ಇದೆ, ಪೈದಲ್ ಸಿಪಾಹಿ ಅಂತ. ನಾನು ಮಾನ್ಯ ಶ್ರೀ ನರೇಂದ್ರ ಮೋದಿ
ಮತ್ತು ಕೇಂದ್ರ ಸಚಿವರಾದಂಥ ಗೃಹ ಸಚಿವರಂಥ ಶ್ರೀ ಅಮಿತ್ ಶಾ ಅವರ ಫುಟ್ ಸೋಲ್ಜರ್ ಪೈದಲ್ ಸಿಪಾಯಿ. ಯಾಕಂದ್ರೆ ಏನಾಗಿದೆ, ಕಳೆದ 12 ವರ್ಷದಲ್ಲಿ ಇಡೀ ಭಾರತ ದೇಶದ ಒಂದು ಇತಿಹಾಸ, ಬಹುಶಃ ದೇವಮಾನವರು ಅಂತ ಹೇಳಲಿಕ್ಕೆ ನಾನು ಪದ ಕಮ್ಮಿ ಆಗ್ಬೋದು, ವಿಶ್ವಗುರು ದೇವಮಾನವರು ನರೇಂದ್ರ ಮೋದಿ, ಇಡೀ ಭಾರತ ದೇಶದ ಇತಿಹಾಸ ಮತ್ತೆ ಭಾರತ ದೇಶ ಔಟ್ಲುಕ್ ಚೇಂಜ್ ಆಗಿ ಇಂಟರ್ನ್ಯಾಷನಲ್ ಫೋರಮ್ನಲ್ಲಿ ಯಾವತ್ತೂ ನಾ ಭೂತೋ ನಾ ಭವಿಷ್ಯತ್ ಈ ಥರ ಒಂದು ಪ್ರಧಾನಮಂತ್ರಿಗಳು ನಾನು ನೋಡಿದ್ದಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಕೈಯಿಂದ ಆಗಿದಷ್ಟು ಇಷ್ಟಾಗುತ್ತೋ ಅಷ್ಟು ಸಾಧ್ಯ ನಾನು ಪ್ರಯತ್ನ ಮಾಡಿದ್ದೀನಿ. ಪ್ರಕರಣದ ಒಂದು. ಎರಡನೇದು, ಪ್ರತಿ ಸತಿನೂ ನಮ್ಮ ದೇಶ ಮುಂದೆ ಬರ್ಬೇಕಾದ್ರೆ ಕೆಲವು ಪಟ್ಟುಭದ್ರ ಹಿತಾಸಕ್ತಿಗಳು, ವಿದೇಶಿ ಹಿತಾಸಕ್ತಿಗಳು, ವೆಸ್ಟರ್ನ್ ಇಂಟ್ರೆಸ್ಟ್ ಅಂತ ನಾವೇನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅವ್ರು ನಮ್ಮ ದೇಶ ಎಲ್ಲಿ ಮುಂದೆ ಬಂದ್ಬಿಡುತ್ತೋ ಅಂತ ಪ್ರತಿ ಸತಿ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ಆಗ್ಬೋದು, ಡೀಪ್ ಸ್ಟೇಟ್ ಆಗ್ಬೋದು, ಬಹುಶಃ ಪೋಖ್ರಾನ್ ಅಣು ನ್ಯೂಕ್ಲಿಯರ್ ಟೆಸ್ಟ್ ನಾವು ಮಾಡಿದಾಗ ಹೆಂಗೆ CIA ನಮ್ಮ ಇಂಡಿಯಾ ವಿರುದ್ಧ ಕೆಲಸ ಮಾಡ್ತಿತ್ತು, ಹೆಂಗೆ ನಮ್ಮ RNAW, ಹೆಂಗೆ ನಮ್ಮ IB, ಹೆಂಗೆ ನಮ್ಮ ಮಿಲಿಟರಿ ಇಂಟೆಲಿಜೆನ್ಸು ನಮ್ಮ ದೇಶನ ನ್ಯೂಕ್ಲಿಯರ್ ಪವರ್ ಮಾಡಿ ಅದನ್ನ ನಿಲ್ಲಿಸ್ತು ಅಂತ ಅದೊಂದು ಉದಾಹರಣೆ ಅಷ್ಟೇ. ಆ ಥರ ನಮ್ಮ ಒಂದು ಯಶಸ್ವಿ ಪ್ರಧಾನಮಂತ್ರಿ ನಮ್ಮ ದೇಶ ವಿಕಸಿತ ಭಾರತ 2047 ಅವರು ಪ್ಲಾನ್ ಹಾಕಿ ನಮ್ಮ ದೇಶ ಉದ್ಧಾರ ಆಗಬೇಕು, ಮುಂದೆ ಹೋಗಬೇಕು, ಒಂದು $10 ಟ್ರಿಲಿಯನ್ ಎಕಾನಮಿ ಮಾಡ್ತಿರ್ಬೇಕಾದ್ರೆ ಫಾರಿನ್ ಇಂಟ್ರೆಸ್ಟ್ ಯಾರುತ್ತೆ ಡೀಪ್ ಸ್ಟೇಟು, ಅವ್ರು ನಮ್ಮ ದೇಶನ ಹಿಂದೆ ಎಳಿಬೇಕು, ನಮ್ಮ ದೇಶ ಹಿಸ್ಟ್ರಿಲಿ ವಾಪಸ್ ಹೋಗ್ಬೇಕು ಅಂತ ವೆಸ್ಟರ್ನ್ ಇಂಟ್ರೆಸ್ಟ್ ಪ್ಲಾನ್ ಮಾಡ್ತಿದ್ರು. ಆ ವೆಸ್ಟರ್ನ್ ಇಂಟ್ರೆಸ್ಟ್ನ ಒಂದು ಭಾಗ ರಾಹುಲ್ ಗಾಂಧಿ. ಈಗ ನಾನು ಒಂದು ನೇರ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಮಾತಿಗೆ ಇವರು ವೋಟ್ ಚೋರಿ ಅಂತ ಹೇಳಿದ್ರು ಯಾರು, ರಾಹುಲ್ ಗಾಂಧಿ. ಸಾಕಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಬಹುಶಃ ಅವರ ಇಡೀ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು 50% ಕರ್ನಾಟಕದ್ದೇ ವೋಟರ್ ಲಿಸ್ಟ್ ಆಗಿತ್ತು. ಒಂದು ಬ್ರೆಜಿಲಿಯನ್ ಮಹಿಳೆ, ಅವರು ಬ್ರೆಜಿಲ್ನಲ್ಲಿ ಯಾರೋ ಆಕ್ಟರ್ ಆಗಿದ್ರು, ಅವ್ರ ಬಗ್ಗೆ ಕರ್ಕೊಂಬಂದು ತೋರಿಸಿದ್ರು. ಇವರು ನೋಯ್ಡಾದಲ್ಲಿ ಇವ್ರದ್ದು ವೋಟರ್ ಲಿಸ್ಟ್ ಫೋಟೋ ಇದೆ ಅಂತ. ಸ್ವಾಮಿ, ನಿಮ್ಮ ಬಗ್ಗೆ ನೀವು ಹೇಳಿ. ರಾಹುಲ್ ಗಾಂಧಿ, ಬ್ರಿಟಿಷ್ನಲ್ಲಿ ವೋಟರ್ ಲಿಸ್ಟಲ್ಲಿ ನೀವು ವೋಟ್ ಹಾಕಿರಲಪ್ಪ, ನೀವು ಹೇಳಿ ನಿಮ್ಮ ಬಗ್ಗೆ. ನೀವು ಯಾಕೆ ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ? ಇವತ್ತು ತನಕ ಬಹುಶಃ 30 ತಿಂಗಳಿಂದ ಒಂದು ಸತಿನೂ ಅವರು ರಾಹುಲ್ ಗಾಂಧಿ ಬಹಿರಂಗವಾಗಿ ಬಂದು ಹಿ ಹ್ಯಾಸ್ ನಾಟ್ ಡಿನೈಡ್ ದಟ್ ಈಸ್ ನಾಟ್ ಎ ಬ್ರಿಟಿಷ್ ನ್ಯಾಷನಲ್, ಹಿ ಹ್ಯಾಸ್ ನಾಟ್ ಡಿನೈಡ್ ದಟ್ ಹಿ ಹ್ಯಾಸ್ ನೆವರ್ ವೋಟೆಡ್ ಇನ್ ಎಲೆಕ್ಷನ್ಸ್ ಇನ್ UK. ಯಾಕೆ ವೈಸ್ ಸೈಲೆನ್ಸ್? ಒಂದು ಸತಿ ಬಂದು ಹೇಳ್ಬೋದಿಲ್ಲ. ಒಂದು ವಿಷಯ ಹೇಳ್ತೀನಿ ರೇಷ್ಮೆ ಸಾಹೇಬ್ರೆ ಮತ್ತು ಸ್ವಾಮಿ ಸಾಹೇಬ್ರೆ, ಈ ಕೇಸು ನಾವು 30 ತಿಂಗಳಾದ್ಮೇಲೆ ಇಟ್ ಹ್ಯಾಸ್ ಗಾನ್ ಬಿಯಾಂಡ್ ದ ಪರ್ಸನಲ್ ಡಿನಯಲ್ ಆರ್ ಪರ್ಸನಲ್ ಸೆಲ್ಫ್ ಸರ್ಟಿಫಿಕೇಶನ್ ಆಫ್ ರಾಹುಲ್ ಗಾಂಧಿ. ಅವರು ಸ್ವತಃ ಬಂದು ನ್ಯಾಯಾಲಯದ ಮುಂದೆ ನಾನು ಬ್ರಿಟಿಷ್ ನಾಗರಿಕ, ನನ್ನ ಪೌರತ್ವ ನಂಗೆ ಇಲ್ಲ ಅಂತ ಹೇಳಿದ್ರು ಯಾರು ನಂಬೋ ಸ್ಥಿತಿ ಇಲ್ಲ. ಯಾಕಂದ್ರೆ ಅಷ್ಟು ದಾಖಲೆಗಳು, ಸಾವಿರಾರು ಪುಟಗಳ ದಾಖಲೆಗಳು, ಹಲವಾರು ಅವರ್ಗಟ್ಲೆ ಇಂಥ ಇಮಿಗ್ರೇಷನ್ ಕೌಂಟರ್ಗಳ ವಿಡಿಯೋಗಳು, ಹಲವಾರು ಫಾರಿನ್ ಗೌರ್ಮೆಂಟ್ನ ಕರೆಸ್ಪಾಂಡೆನ್ಸಸ್ಸು ಎಲ್ಲ ಆನ್ ರೆಕಾರ್ಡ್ ನಾವು ಪ್ರೊಡ್ಯೂಸ್ ಮಾಡಿದೆ ಎವಿಡೆನ್ಸಸ್. ಆದ್ರೆ ನೀವು ಸರ್ಕಾರದ ಯಾವುದೇ ಗೃಹ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿನೂ ಅಲ್ಲ, ನೌಕರನೂ ಅಲ್ಲ, ಏನೂ ಅಲ್ಲ. ಈ ರಾಹುಲ್ ಗಾಂಧಿ ಹೆಜ್ಜೆ ಗುರುತುಗಳನ್ನ 1993-94 ಅವರು ಬ್ರಿಟಿಷ್ ಪೌರತ್ವ ಪಡೆದಾಗಿನಿಂದ ಮಾಹಿತಿ ಸಂಗ್ರಹಿಸ್ತಾ ಬಂದ್ರಿ. ಯಾವ RT ಆ್ಯಕ್ಟು, ಯಾವ ಆ್ಯಕ್ಟು, ಯಾವ ರೀತಿ ನೀವು ಇದನ್ನ ಸರ್ ಏನು ಹೋರಾಟ ಮುಂದುವರ್ಸ್ಕೊಂಡು ಬಂದಿದ್ರಿ ಸರ್? ಯಾವ ಸಾಧ್ಯಗಳು ಎಲ್ಲ ಆ್ಯಕ್ಟಲ್ಲಿ ನಮಗೆ ಮಾಹಿತಿಯನ್ನು ತೊಗೊಂಡಿದ್ದೀವಿ. ಒಂದು. ಎರಡನೇದೇನಿದೆ ಭಾಳ ಮುಖ್ಯ ಈ ಪ್ರಕರಣದ ಬಗ್ಗೆ ಅಂದರೆ, ಮುಂಚೆ ನನಗೊಂದು 10-15 ವರ್ಷದಿಂದ ಒಂದು ಅನುಭವ ಇತ್ತು. ಕೇಂದ್ರ ಸರ್ಕಾರದ ಗುಪ್ತಚರ ಕೆಲವು ಇಲಾಖೆಗಳು ಮತ್ತು ಕೆಲವು ತನಿಖಾ ಸಂಸ್ಥೆಗಳ ಜೊತೆ ನನ್ನ ಒಡನಾಟ ಇತ್ತು. ಅವ್ರ ಜೊತೆ ನಾನು ಒಂದಿಷ್ಟು ಸಹಾಯ ಮಾಡ್ತಿದ್ದೆ, ಈ ಕಂಪ್ಲೇಂಟ್ ಕೊಡೋದು, ಇನ್ಫಾರ್ಮೇಷನ್ ಮಾಹಿತಿ ಕೊಡೋದು ಬಾತ್ಮೀದಾರರಾಗಿ. ಆ ಒಂದು ಎಕ್ಸ್ಪೀರಿಯನ್ಸಿಂದ ಭಾಳಷ್ಟು ಮಾಹಿತಿ ನಮಗೆ ವಿದೇಶದಿಂದ ತರಿಸ್ಕೊಳ್ಳೋಕೆ ಭಾಳ ಈಸಿ ಆಯ್ತು ನನಗೆ. ಯಾಕಂದ್ರೆ ಏನಾಗಿದೆ, ಇವತ್ತು ಬಹುಶಃ ಒಂದು ಮಾತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. UK ಸರ್ಕಾರದ ಪ್ರಧಾನಮಂತ್ರಿಗಳು ಕೂಡ ಕರ್ನಾಟಕದ ಅಳಿಯ, ಅವರು ಬೆಂಗಳೂರಿನ ಅಳಿಯ. ಆ ಥರ ಜಾಗತಿಕ ಹಿಂದೆ ಇದ್ದವರು, ಜಾಗತಿಕ ಮಟ್ಟದಲ್ಲಿ ಕನ್ನಡಿಗರು ಇವತ್ತು ಹೋಗಿ ತಲುಪಿರ್ಬೇಕಾದ್ರೆ ಮಾಹಿತಿ ತರಿಸೋದೇನು ದೊಡ್ಡ ವಿಷಯ ಅಲ್ಲ. ದ ಎಂಟೈರ್ ವರ್ಲ್ಡ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ವಿಲೇಜ್. ಒಂದು. ಎರಡನೇ ಭಾಳ ಮುಖ್ಯವಾದ ವಿಷಯ ಅಂದರೆ, ಹಿಂಗೆ ಇವರು ಈ ಮಾಹಿತಿನ ಕಳೆದ 30 ವರ್ಷದಿಂದ ಮುಚ್ಚಿಟ್ಟಿದ್ರು ಟಾಪ್ ಸೀಕ್ರೆಟ್ ಆಗಿ. ಗಾಂಧಿ ಪರಿವಾರ ಆಗಿರ್ಬೋದು, ಸತತವಾಗಿ ಕೇಂದ್ರ ಸರ್ಕಾರ ಇದ್ದಲ್ಲ, ಗೃಹ ಇಲಾಖೆಯಲ್ಲಿ ಕೆಲವು ನೌಕರರಾಗಿರ್ಬೋದು, ಕೆಲವು IAS ಆಫೀಸರ್ಸ್, ಬ್ಯೂರೋಕ್ರಸಿ ಆಗಿರ್ಬೋದು, ಮುಚ್ಚಿಟ್ಬಿಟ್ಟಿದ್ರು ದಾಖಲೆಗಳನ್ನ. ನಮಗೆ ಇವರು ದಾಖಲೆಗಳನ್ನ ನಾಶಪಡಿಸಿದ್ದು, ಪ್ರತಿ ಸತಿ ನಾವೇನೇನು ದಾಖಲೆಗಳು ಕೋರ್ಟಲ್ಲಿ ಸಲ್ಲಿಸ್ತಾ ಇದ್ವು ನ್ಯಾಯಾಲಯದಲ್ಲಿ, ಆ ದಾಖಲೆಗಳನ್ನ ಸಾಯಂಕಾಲ ಅಷ್ಟರೊಳಗೆ ಡೆಸ್ಟ್ರಾಯ್ ಮಾಡಿಬಿಡೋರು. ಈಗ ನೀವು ದಾಖಲೆಗಳ ಬಗ್ಗೆ ಮಾತಾಡ್ತಿದ್ದೀರಾ. ವಿಚಾರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ರಹಸ್ಯವಾಗಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿದೆ ಕೋರ್ಟ್ಗೆ. ಅದನ್ನ ನೋಡುವಂತ ಅವಕಾಶ ನಿಮಗೆ ಅಧಿಕೃತವಾಗಿ ಕೋರ್ಟ್ ಕೂಡ ಕೊಟ್ಟಿದೆ. ಯಾವ ದಾಖಲೆಗಳು ನಿಮ್ಮ ಕೇಸ್ಗೆ ಪೂರಕವಾಗಿ ನಿಮ್ಮ ಹತ್ರ ಇದೆ ಅನ್ನುವಂಥ ಕುತೂಹಲ ದೇಶದ ಜನರದ್ದು. ನೋಡಿ, ಒಂದು ಹಂತದ ತನಕ ನಾನು ಹೇಳಬಲ್ಲೆ. ಯಾಕಂದ್ರೆ ಮಾನ್ಯ ನ್ಯಾಯಾಲಯದಿಂದ ನನಗೆ ಮೌಖಿಕವಾಗಿ ಒಂದು ಆದೇಶ ಕೊಟ್ಟಿದ್ದಾರೆ. ಸಾರ್ವಜನಿಕರು ಹಿತಾಸಕ್ತಿ ಇರೋದ್ರಿಂದ ಪಬ್ಲಿಕ್ ಇಂಟ್ರೆಸ್ಟ್ ಒಂದು ಹಂತದ ಮಾಹಿತಿ ತಾವು ತಿಳಿಸ್ಬೋದು ಸಾರ್ವಜನಿಕರಿಗೆ ಅಂತ ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ಲಕ್ನೋ ಪೀಠದಿಂದ ನನಗೆ ಒಂದು ಮೌಖಿಕ ಆದೇಶ ಬಂದಿದೆ. ಈ ಕೇಸ್ ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆ ಮತ್ತು ರಾಹುಲ್ ಗಾಂಧಿ ಒಬ್ಬ ಬ್ರಿಟಿಷ್ ವೋಟರ್
ಅವ್ರು ಆಗಿರೋದಂತ ಆ ಮಟ್ಟಕ್ಕೆ ನಾನು ತಮಗೆ ಮಾಹಿತಿ ಕೊಡ್ಬೋದು. ಯಾಕೆ ಈ ಮೂಮೆಂಟ್ಗೆ, ಯಾಕಂದ್ರೆ ಫೈನಲ್ ಇದರಲ್ಲಿ ಆದೇಶ ನ್ಯಾಯಾಲಯದಿಂದ ಬಂದಿಲ್ಲ. ಆಮೇಲೆ ಬಹಳಷ್ಟು ರಹಸ್ಯ ಗೌಪ್ಯ ಮಾಹಿತಿಗಳು ಈ ಫೈಲ್ ಅಡಗಿರೋದ್ರಿಂದ ಭಾರತದಲ್ಲಿ ನಾಳೆ ಅತಿ ದೊಡ್ಡ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಉಂಟಾಗ್ಬೋದು ಅಂತ ಕೇಂದ್ರ ಸರ್ಕಾರದಿಂದನೂ ಗೃಹ ಇಲಾಖೆಯಿಂದ ಮಾಹಿತಿ ಇದೆ ಮತ್ತು ನನಗೂ ತಿಳಿದು ಬಂದಿದೆ. ಯಾಕಂದ್ರೆ ಹಲವಾರು ಫಾರಿನ್ ವಿದೇಶಿ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿರ್ಬೋದು, ಹಲವಾರು ಫಾರಿನ್ ಡೀಪ್ ಸ್ಟೇಟ್ ಆಗಿರ್ಬೋದು, ಜಾರ್ಜ್ ಸೊರೋಸ್ ಅವರ ಗ್ಯಾಂಗ್ ಆಗಿರ್ಬೋದು, ನನ್ನ ಮೇಲೆ ಸತತವಾಗಿ ಹಲ್ಲೆ ಮಾಡಲಿಕ್ಕೆ ಕಳೆದ 30 ತಿಂಗಳಿಂದ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ಥರ ಆಯಿತು. ರಾಹುಲ್ ಗಾಂಧಿ ಕೇಸ್ ನಾವು ವಿಶೇಷ MPMLA ನ್ಯಾಯಾಲಯದ ನಡೆಸ್ಬೇಕಾದ್ರೆ ರಾಯ್ಬರೇಲಿನಲ್ಲಿ ಅವ್ರ ಕಡೆಯಿಂದ 2,000 ಜನ ಗೂಂಡಾಗಳು ಬಂದಿದ್ರು, 2,000 ಜನ ಮಾಫಿಯಾ ಬಂದಿದ್ರು. ಅವರೆಲ್ಲ ಅಡ್ವೊಕೇಟಿನ ಒಂದು ವೇಷಭೂಷಣಗಳಲ್ಲಿ ಬಂದಿದ್ರು, ಕೋರ್ಟ್ ಒಳಗೆ ಕರಿಕೋಟ್ ಹಾಕೊಂಡು ಬಂದಿರೋ. ಪಾಪ ಜಡ್ಜ್ ಸಾಹೇಬ್ರಿಗೆ ಗೊತ್ತಾಗ್ಲಿಲ್ಲ. ಅವ್ರು ಕೇಳಿದ್ರು, ಯಾರು ನೀವೆಲ್ಲ ನಮ್ಮ ಬಾರ್ ಅಸೋಸಿಯೇಷನ್ ಅವ್ರೆ, ನೀವು ಅಲ್ವಲ್ಲ ರಾಯಬರೇಲಿ? ಯಾಕಂದ್ರೆ ಜಡ್ಜ್ ಅದು ದಿನನಿತ್ಯ ಗೊತ್ತಿರುತ್ತೆ ಯಾರು ಬಂದು ಪ್ರಾಕ್ಟೀಸ್ ಮಾಡ್ತಾವ್ರ ಮುಂದೆ ಅಂತ. ಜಡ್ಜು ಸ್ಪೆಷಲ್ ವಿಶೇಷ ಯಾರು MPMLA ಜಡ್ಜು ಸ್ವತಃ ಬೆಂಚ್ ಕೆಳಗೆ ಹೋಗಿ ಅಡಗಬೇಕಾಯ್ತು. ಅವ್ರು ಹೇಳಿದ್ರು, ನೀವು ಓಡೋಗಿ ದಯವಿಟ್ಟು ಹೆಂಗಾರೋ ನಿಮ್ಮ ಸೇಫ್ಟಿ ಮಾಡ್ಕೊಳ್ಳಿ ಅಂತ. ಮೊದಲನೇ ದಿವಸ ಬರೀ 500 ಜನ ಪೊಲೀಸ್ನವರಿದ್ದು UP ಪೊಲೀಸ್ ಕಡೆಯಿಂದ. ಎರಡನೇ ಹಿಯರಿಂಗ್ ನಡೆದಾಗ 12 ಡಿಸೆಂಬರ್ 2025ಕ್ಕೆ ನ್ಯಾಯಾಧೀಶರ ಒಂದು ಚೇರು ಏನಿರುತ್ತೋ ಅದಕ್ಕೆ ಅವರು ಬಾಂಬ್ ಇಡ್ಲಿಕ್ಕೆ ಬಂದ್ಬಿಡಿದ್ರು. ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಗಳಿಂದ ಮಾಹಿತಿ ಇದ್ಮೇಲೆ ಆ ಹಿಯರಿಂಗ್ ಅವತ್ತು ನಡೀಲಿಲ್ಲ. ಅದಾದ ನಂತರ ನಾವು ಲಕ್ನೋಗೆ ಹೋದ್ವಿ, ಅಲಹಾಬಾದ್ ಉಚ್ಚ ನ್ಯಾಯಾಲಯಕ್ಕೆ ಹೈಕೋರ್ಟಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದ್ವಿ, ನೀವು ಕೇಸ್ ಲಕ್ನೋ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಲ್ಲಿ ತಿರ್ಗಾ ಸುಮಾರು 15 ದಿವಸ ಖುದ್ದಾಗಿ ನಾನು ಆರ್ಗ್ಯುಮೆಂಟ್ ಮಾಡಿದೆ ಕೋರ್ಟ್ನಲ್ಲಿ, ಪೆಟಿಷನ್ ಇನ್ ಪರ್ಸನ್ ಸ್ಪೆಷಲ್ MPMLA ಕೋರ್ಟ್. 15 ದಿವಸ ಡೈಲಿ 5 ಡಿಗ್ರಿ ಚಳಿನಲ್ಲಿ ಲಕ್ನೋಲಿ ವಿಂಟರ್ ಕೋಲ್ಡ್ ವೇವ್ ಇದ್ದೂ 2,000 ಜನ ಪೊಲೀಸ್ನವ್ರು ಬಂದರು ಸ್ಪೆಷಲ್ MPMLA ಕೋರ್ಟ್ಗೆ. ಅದಾದ್ಮೇಲೂ ಬಹುಶಃ ಸಾಕಷ್ಟು ವಿಷಯಗಳು ನಡೀತು ಬ್ಯಾಕ್ ಡೋರ್. ಅದಕ್ಕೆ ಜಡ್ಜು ಸಾಹೇಬರು ಅವ್ರಿಗೆ ಆರ್ಡರ್ ಕೊಡೋಕೆ ಬಂದಿಲ್ಲ. ಅದ್ರ ಬಗ್ಗೆ ನಾವು ವಿಜಿಲೆನ್ಸ್ಗೂ ಕಂಪ್ಲೇಂಟ್ ಕೊಟ್ವಿ. ಅಲಹಾಬಾದ್ ಉಚ್ಚ ನ್ಯಾಯಾಲಯದ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಕೇಸ್ ಬಗ್ಗೆ ಏನಾಗ್ತಿತ್ತು, ಅದು ನಡೀತಾ ಇದೆ, ತನಿಖೆ ನಡೀಲಿ. ಮೊನ್ನೆ ಕೂಡ ನೀವು ಒಂದು ಟ್ವೀಟ್ ಮಾಡಿದ್ರಿ, ನೀವು ಮೊನ್ನೆ ಅಲಹಾಬಾದ್ ಹೈಕೋರ್ಟ್ಗೆ ಹೋಗುವಾಗ ಏರ್ಪೋರ್ಟಿಂದ ಒಂದು ಕಾರು ಫಾಲೋ ಮಾಡ್ಕೊಂಡು ಬಂತು ನೋಡಿ. ಏನಾಯ್ತು ಆ ಘಟನೆ, ಏನು ಹೇಗಾಯ್ತು? 19ನೇ ತಾರೀಕು ಬೆಳಗಿನ ಜಾವ ನಾನು ದೆಹಲಿಯಿಂದ ಲಕ್ನೋ ಲ್ಯಾಂಡ್ ಆದಮೇಲೆ, ಯಾಕಂದ್ರೆ ಅವತ್ತು ರೆಕಾರ್ಡ್ ಬರಬೇಕಾಯ್ತು ಡೆಲ್ಲಿಯಿಂದ. ಆ ರೆಕಾರ್ಡ್ ಬರೋ ಸಂದರ್ಭದಲ್ಲಿ ಅವರೆಲ್ಲ ನಮ್ಮ ಒಂದು ಫ್ಲೈಟಲ್ಲಿ ಬಂದರು, ರೆಕಾರ್ಡ್ಸ್ ತೊಗೊಂಡು ಖಾಸಗಿ ಯಾವುದೋ ಒಂದು ಏರ್ಲೈನ್ನಲ್ಲಿ. ಅದು ಬಂದಮೇಲೆ ಬಹುಶಃ ಈ ರಾಹುಲ್ ಗಾಂಧಿ ಆಗಲಿ, ಅವರು ಬೆಂಬಲಿಗರಾಗಲಿ, ಅಲ್ಲ ವಿದೇಶಿ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆಗಲಿ, ಇಲ್ಲ ಡೀಪ್ ಸ್ಟೇಟ್ ಆಪರೇಟರ್ಸ್ ಆಗಲಿ ಬೇರೆ ದೇಶದ್ದು, ಅವ್ರಿಗೆ ಗೊತ್ತಾಯ್ತು. ಅವ್ರೇನು ಅನ್ಕೊಂಡ್ರು, ಬಹುಶಃ ಫೈಲ್ಸ್ ನನ್ನ ಕಾರನ್ನ ಎತ್ಕೊಂಡು ಹೋಗ್ತಾ ಅನ್ಕೊಂಡ್ಬಿಟ್ರು ಅವರು. ಅದಕ್ಕೆ ಅವರು ಬಂದು ನಾವು ಚಲಿಸಿದ್ದ ಖಾಸಗಿ ವಾಹನದ ಮೇಲೆ ಹಲ್ಲೆ ಮಾಡಿದ್ರು, ಕಾರ್ ಆಕ್ಸಿಡೆಂಟ್ ಮಾಡಿದ್ರು. ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ. ಯಾಕಂದ್ರೆ ಏನಾಗುತ್ತೆ, ಉತ್ತರ ಪ್ರದೇಶದಲ್ಲಿ ಕೆಲವು ಸತಿ ಉತ್ತರ ಪ್ರದೇಶ ಆಗಲಿ, ಉತ್ತರ ಭಾರತದ ರಾಜ್ಯಗಳಾಗಲಿ, ಬಿಹಾರದಲ್ಲಿ ಅವ್ರಲ್ಲೆಲ್ಲ ನೇಪಾಳ ಮತ್ತು ಬಾಂಗ್ಲಾದೇಶ್ ಬಾರ್ಡರ್ಗೆ ಅಟ್ಯಾಚ್ ಹೊಂದ್ಕೊಂಡಿರುವಂಥ ರಾಜ್ಯಗಳಲ್ಲಿ ಅಲ್ಲೆಲ್ಲ ಈ ಥರ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡೋರು ಗಡಿಪಾರು ಮಾಡಿ ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ. ಅಲ್ಲೇನು ನೀವು ಟ್ರೇಸ್ ಮಾಡೋಕ್ಕಾಗಲ್ಲ. ಪೊಲೀಸ್ ಆದಂಥವ್ರಿಗೆ ಮಿನಿಮಮ್ 6 ತಿಂಗಳು 1 ವರ್ಷ ಬೇಕಾಗ್ತವ್ರನ್ನ ಆರೋಪಿಗಳನ್ನ ಹುಡ್ಕೊಂಬರ್ಲಿಕ್ಕೆ. ಸಾಕಷ್ಟು ಬಾರಿ ಇವ್ರೀಗ ಹಲ್ಲೆ ಮಾಡ್ತಿರೋದ್ರಿಂದ ಇವ್ರು ಪ್ರಯತ್ನ ಮಾಡ್ತಾರೆ ಅಂತ ಒಂದು ವಿಷಯ ನನಗೆ ಖಚಿತ ಆಯಿತು. ಆಸ್ ಎ ಪೆಟಿಷನರ್, ಆಸ್ ಎ ಕಂಪ್ಲೇಂಟ್, ಈ ಕೇಸ್ ಏನು ಬಹುಶಃ ಸರಿಯಾಗಿರೋ ದಾರಿನಲ್ಲಿ ನಮ್ಮ ಪ್ರಕರಣ ಸಾಗ್ತಾ ಇದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನೀವು ಮೊದಲು MPMLA ಕೋರ್ಟ್ನಲ್ಲಿ 310 ಪುಟಗಳ ಲಿಖಿತ ಹೇಳಿಕೆ ಕೊಟ್ರಿ, 45 ಅನೆಕ್ಷಗಳನ್ನು ಕೊಟ್ರಿ, ಪೆನ್ ಡ್ರೈವ್ ಕೊಟ್ರಿ, ದಾಖಲೆಯನ್ನು ಕೊಟ್ರಿ. ಬಟ್ ಎಲ್ಲದರಲ್ಲೂ ಕೂಡ ಅವರ ಬ್ರಿಟಿಷ್ ಪಾಸ್ಪೋರ್ಟ್ನಲ್ಲಿ ರಾಹುಲ್ ವಿನ್ಸಿ ಅನ್ನೋ ಹೆಸರಿದೆ. ಆ ರಾಹುಲ್ ವಿನ್ಸಿನೇ ರಾಹುಲ್ ಗಾಂಧಿ ಅಂತ ಹೇಗೆ ಸಾಬೀತು ಮಾಡೋಕ್ಕೆ ಸಾಧ್ಯ? ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಇವರೇನಾಗಿ ಈ ಪ್ರಕರಣ ಭಾಳ ಸ್ಪಷ್ಟ ಒಂದು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ನಾನು ಬಯಸ್ತೀನಿ ನಿಮ್ಮ ವೀಕ್ಷಕರಿಗೆ. ರಾಹುಲ್ ಗಾಂಧಿ ಅನ್ನೋರ ಹೆಸರಿನಲ್ಲಿ ಡ್ಯೂಯಲ್ ಸಿಟಿಸನ್ಶಿಪ್ ಇದೆ. ರಾಹುಲ್ ಗಾಂಧಿ ಡ್ಯೂಯಲ್ ಸಿಟಿಸನ್ಶಿಪ್ ನಿಮ್ಗೆ ಯಾವಾಗ ಸಿಗುತ್ತೆ? ಫಾರ್ ಎಕ್ಸಾಂಪಲ್, ನೀವು ರವೀಂದ್ರ ರೇಷ್ಮೆ, ನಿಮ್ಗೊಂದು ಡ್ಯೂಯಲ್ ಸಿಟಿಸನ್ಶಿಪ್ ಬೇಕು UK. ಫಸ್ಟ್ ನಿಮ್ಮ ಹತ್ರ ಇಂಡಿಯನ್ ಪಾಸ್ಪೋರ್ಟ್ ಇರಬೇಕು. ಆ ಇಂಡಿಯನ್ ಪಾಸ್ಪೋರ್ಟ್ ಮೇಲೆ UK ಸರ್ಕಾರ ನಿಮಗೆ, ಬ್ರಿಟಿಷ್ ಸರ್ಕಾರ ಡ್ಯೂಯಲ್ ಸಿಟಿಸನ್ಶಿಪ್ನ ಕೊಡ್ತಾರೆ. ಮುಂಚೆ ಒಂದು ರೂಲ್ಸ್ ಇತ್ತು, ನೀವು ಇಂಡಿಯಾದೇ ಪಾಸ್ಪೋರ್ಟ್ ಇಟ್ಕೊಂಡು ಆಸ್ ಎ ಡ್ಯೂಯಲ್ ಸಿಟಿಸನ್ ನೀವು ಹೋಗಿ ಬಂದು ಮಾಡ್ಬೋದು UKಗೆ. ಈಗ ಬಹುಶಃ ರಾಹುಲ್ ಗಾಂಧಿ ಪ್ರಕರಣ ಆದಮೇಲೆ ನಾವು UK ಸರ್ಕಾರಕ್ಕೆ ಪತ್ರ ಬರೆದು ಅದನ್ನ ಸ್ಟಾಪ್ ಮಾಡಿಸಿದ್ವಿ. ಈಗ ನಿಮ್ಮ ಹತ್ರ UK ಪಾಸ್ಪೋರ್ಟ್ ಇದ್ರೆ ಮಾತ್ರ ನೀವು UK ಒಳಗೆ ಬರ್ಬೋದು, ಇಲ್ಲ UK ವೀಸಾ ಇದ್ರೆ ಮಾತ್ರ UK ಒಳಗೆ ಬರ್ಬೋದು. ಈಗ ನೀವು ಹಳೆಯ ಸಿಸ್ಟಮ್ ಇಟ್ಕೊಂಡು ಇಂಡಿಯನ್ ಪಾಸ್ಪೋರ್ಟ್ ಇಟ್ಕೊಂಡು UKಲಿ ಇವರು ಹೋಗಿ ಬಂದು ಮಾಡ್ತಾರೆ, ಅದು ಮಾಡ್ಲಿಕ್ಕೆ ಒಂದು. ರಾಹುಲ್ ಗಾಂಧಿ ಕೇಸಲ್ಲಿ ಏನಾಗಿದೆ, ಭಾಳ ಸ್ಪಷ್ಟವಾದ ವಿಷಯ ನಾನು ಹೇಳಕ್ಕೆ ಬಯಸ್ತೀನಿ, ತಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ಡ್ಯೂಯಲ್ ಸಿಟಿಸನ್ ಅನ್ನೋದು ರಾಹುಲ್ ಗಾಂಧಿ ಹೆಸರಿನಲ್ಲಿದೆ. ಬ್ರಿಟಿಷ್ ಪಾಸ್ಪೋರ್ಟ್ ಯಾವುದಿದೆ ಅದು ರಾಹುಲ್ ವಿನ್ಸಿ ಹೆಸರಲ್ಲಿದೆ. UK-ನಲ್ಲಿ ನಿಮಗೆ ಡ್ಯೂಯಲ್ ಸಿಟಿಸನ್ಶಿಪ್ ಪರ್ಮಿಟೆಡ್. ನೀವು ಒಂದೇ ವ್ಯಕ್ತಿ ನೀವು ಬ್ರಿಟಿಷ್ ಪಾಸ್ಪೋರ್ಟ್ ಇಟ್ಕೊಂಡು ಡ್ಯೂಯಲ್ ಸಿಟಿಸನ್ಶಿಪ್ ಇಟ್ಕೊಳ್ಳಿಕ್ಕಾಗಲ್ಲ. ಸೊ ಅಲ್ಲದು ಕ್ರೈಮ್ ಆಯ್ತು. ಈಗ ಬ್ರಿಟನ್ನಲ್ಲೂ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ಏನಾಗಿದೆ, ಇವರು ಫಸ್ಟ್ ಇವರು ಒಂದು ಕಂಪನಿ ಸ್ಥಾಪನೆ ಮಾಡೋದು ಬ್ಯಾಕ್ ಆಫ್ಸ್ ಲಿಮಿಟೆಡ್ ಅಂತ.
ಇವ್ರ ಕಂಪನಿ ಮಾಡಿದ್ದೇ ಕಮಿಷನ್ ಹೊಡಿಲಿಕ್ಕೆ. ಸ್ಕಾರ್ಪಿನ್ ಸಬ್ಮರೀನ್ ಡೀಲ್ ಅಂತ ಏನೊಂದು ಹಗರಣ ಇತ್ತು, ಭಾಳ ದೊಡ್ಡ ಇವರ ಒಂದು ಪಾರ್ಟ್ನರ್ ಇದ್ದ ಉಲ್ರಿಕ್ ಮೆಕ್ನೈಟ್ ಅಂತ, ಅವ್ರ ಹೆಸರು ಇವ್ರು ಮಾಡಿದ್ದೆ ಕಂಪನಿ ಕಮಿಷನ್ ಹೊಡಿಲಿಕ್ಕೆ. ಸೊ ಆ ಕೇಸಿಗ ನಾವು CBIಗೆ ಮತ್ತು ED ಕೊಟ್ಟಿದ್ರೆ ಅಲ್ಲಿ ತನಿಖೆ ನಡೀತದೆ ಆ ಕೇಸ್ನಲ್ಲಿ. ಇವ್ರದ್ದು ಸಿಟಿಸನ್ಶಿಪ್ ಮರೆಮಾಚಲಿಕ್ಕೆ ಏನು ಕಂಪನಿ ಮಾಡಿಲ್ಲ. ಸಾರ್ವಜನಿಕರು ಏನ್ಕೊಂಡಿದ್ರೆ ಕಂಪನಿ ಮಾಡಿದ್ರೆ ಸಿಟಿಸನ್ಶಿಪ್ಗೋಸ್ಕರ ಇಲ್ಲ, ಕಂಪನಿ ಮಾಡಿದ್ರೆ ಕಮಿಷನ್ ಹೊಡಿಲಿಕ್ಕೆ. ಇದು ಭಾಳ ಒಂದು ಸ್ಕಾರ್ಪಿನ್ ರಕ್ಷಣಾ ವಿಷಯದಲ್ಲಿ ದೊಡ್ಡ ಹಗರಣ ಅದು ಬಹುಶಃ ಇನ್ನು ಮುಂದಿನ ದಿನಗಳೇ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ಲಕ್ನೋ ಪೀಠದ ನೋಡ್ಬೋದು. UPA ಸರ್ಕಾರದ ಅವಧಿಯಲ್ಲಿ ನಡೀತಾ UPA ಸರ್ಕಾರದ ಅವಧಿಯಲ್ಲಿ ನಡೀತು. ಉಲ್ರಿಕ್ ಮೆಕ್ನೈಟ್ ಅಂತ ಇವ್ರ ಪಾರ್ಟ್ನರ್ ಇದ್ರು, ಅವರು ಕೂಡ ಗೋವಾದ ಒಂದು ಮಹಿಳೆಯನ್ನ ಮದುವೆ ಆಗಿದ್ದಾರೆ. ಅವರ ಮಾವೊಬ್ರು ಫೆಲೇರೋ ಅಂತ ಗೋವಾನಲ್ಲಿ ಅವರು ಕಾಂಗ್ರೆಸ್ ಒಂದು ಕಟ್ಟಾಳಾಗಿದ್ರು. ಬಹಳ ಇನ್ನೊಂದು ಎರಡನೇ ವಿಷಯ ಏನಂದ್ರೆ, ಈ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಪ್ರಪ್ರಥಮ ಬಾರಿಗೆ ನೆಹರು ಗಾಂಧಿ ಪರಿವಾರದ ವಿರುದ್ಧ ಬಹುಶಃ ತಮಗೆ ನೋಡ್ಲಿಕ್ಕೆ ಬರ್ಬೋದು ಮುಂದಿನ ಅಕ್ರಮ ಆಸ್ತಿ ಗಳಿಕೆ. ಯಾಕಂದ್ರೆ ಇವತ್ತು ತನಕ ಕಳೆದ 75 ವರ್ಷ ನಮ್ಮ ಭಾರತದ ಇತಿಹಾಸದಲ್ಲಿ ಸಾವಿರಾರು ಸತಿ ಈ ತರ ಮಾಹಿತಿ ಬಂದಿದೆ. ಅಕ್ರಮ ಆಸ್ತಿ ಗಳಿಸಿದ್ದಾರೆ ನೆಹರು ಕುಟುಂಬ, ಗಾಂಧಿ ಪರಿವಾರ ಅಂತ. ಪ್ರಪ್ರಥಮ ಬಾರಿಗೆ ಈ ಕೇಸು ಅಲಹಾಬಾದ್ ಉಚ್ಚ ನ್ಯಾಯಾಲಯ ಲಕ್ನೋ ಪೀಠದ ಮುಂದೆ ತಮಗೆ ನೋಡ್ಲಿಕ್ಕೆ ಬರುತ್ತೆ. ನಾನೇ ಫೈಲ್ ಮಾಡಿದ್ದೀನಿ. ಮುಂದಿನ ವಿಚಾರಣೆಗೆ ಸುಮಾರು 18 ಗಂಟೆಗಳ ಕಾಲ ED ಅಧಿಕಾರಿಗಳು ನಿಮ್ಮ ವಿಚಾರಣೆ ನಡೆಸಿದ್ರು, ನಿಮ್ಮ ಹೇಳಿಕೆ ದಾಖಲಿಸಿಕೊಂಡ್ರು. ಹೌದು, ಅದರಲ್ಲ ವಿವರಗಳೆಲ್ಲ ಇದೆಯಾ? ಎಲ್ಲಾ ವಿವರಗಳು ED ಹೆಚ್ಚುವರಿ ಆಸ್ತಿ ಗಳಿಕೆ ಎಲ್ಲಾ ವಿವರಗಳು ED, ಇನ್ಕಮ್ ಟ್ಯಾಕ್ಸ್, CBI, ಇಂಟರ್ಪೋಲ್, ಯಾವ್ಯಾವ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳು ಹಾಗೂ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಯಾರ್ಯಾರಿದೆ ಎಲ್ಲರಿಗೂ ನಾವು ಗುಪ್ತಚರ ಇಲಾಖೆ ಎಲ್ಲರಿಗೂ ಹಂಚ್ಕೊಂಡಿದ್ದೀವಿ. ಅವ್ರವ್ರ ಕಡೆ ಏನೇನು ಮಾಹಿತಿ ಇತ್ತು ಅದೆಲ್ಲ ಅವರು ನ್ಯಾಯಾಲಯಕ್ಕೆ ಒದಗಿಸ್ಯಾರೆ. ಬಹುಶಃ ಏಪ್ರಿಲ್ 1ನೇ ವಾರದಿಂದ ಈ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಪ್ರಕರಣ ನ್ಯಾಯಾಲಯ ವಿಚಾರಣೆಗೆ ಎತ್ಕೋಬಹುದು ಅಂತ ನಮಗೊಂದು ಮಾಹಿತಿ ಬಂದಿದೆ. ಅವರು ಬೇರೆ ಬೇರೆ ದೇಶಗಳಿಗೆ ಅವಾಗ ಹೋಗ್ತಾರೆ ಅನ್ನುವಂಥದ್ದು ಒಂದಷ್ಟು ಇದೆ. ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ನೋಡಿ ಏನಾಗಿದೆ ಅನ್ನುವಂಥದ್ದು ನೀವು ಸಾಕಷ್ಟು ಪ್ರಶ್ನೆ ಮಾಡಿದಿರಿ. ನೋಡಿ ನಾನು ಹೇಳ್ತೀನಿ, ಆ ವಿಚಾರದಲ್ಲಿ ಏನು ಮಾಹಿತಿ ಸಾರ್ವಜನಿಕರ ಒಂದು ಮತ್ತು ತಮ್ಮ ವೀಕ್ಷಕರ ಒಂದು ಮಾಹಿತಿಗಾಗಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ 182 ದಿವಸದ ಮೇಲೆ ಯಾರು ವಿದೇಶದಲ್ಲಿ ಇದ್ರು ದೇ ಆರ್ ಕನ್ಸಿಡರ್ಡ್ ಡೀಮ್ಡ್ ಆಸ್ NRI, ನಾನ್ ರೆಸಿಡೆಂಟ್ ಇಂಡಿಯನ್. ಇವರು ಆ ನಾನ್ ರೆಸಿಡೆಂಟ್ ಇಂಡಿಯನ್ ಮತ್ತು UK ಸಿಟಿಸನ್ಶಿಪ್ನ ಉಳಿಸ್ಕೊಳ್ಳಿಕ್ಕೆ ಇವರು ಆಗಾಗ ಭಾರತದಿಂದ ಆಚೆ ಹೋಗಿ ಬಂದು ಮಾಡ್ತಾರೆ. ಒಂದು ಎರಡನೇದು, ಸ್ವತಃ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಅವರು ರೌಸ್ ಅವೆನ್ಯೂ ಕೋರ್ಟ್ನಲ್ಲಿ ಸ್ವತಃ ಅವರೇ ಮಾಹಿತಿ ಅಫಿಡವಿಟ್ ದಾಖಲು ಮಾಡಿದ್ದಾರೆ. ಅವರು ಹಿ ಈಸ್ ವರ್ಕಿಂಗ್ ಆಸ್ ಅ ಪ್ರೊಫೆಸರ್ ಇನ್ ಜಡ್ ಸ್ಕೂಲ್ ಆಫ್ ಬಿಸ್ನೆಸ್ ಇನ್ UK ಅಂತ. ಯಾರು? ರಾಹುಲ್ ಗಾಂಧಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಅಂತ, ಪ್ರೊಫೆಸರ್, ರೆಗ್ಯುಲರ್ ಪ್ರೊಫೆಸರ್. ಆ ವಿಷಯ ಕೂಡ ಅವರು ತನ್ನ ಎಲೆಕ್ಷನ್ ಅಫಿಡವಿಟ್ ಡಿಕ್ಲೇರ್ ಮಾಡಿಲ್ಲ ಇಲ್ಲಿ ಭಾರತದಲ್ಲಿ. ಈಗ ನೀವು ವಿಸಿಟಿಂಗ್ ಪ್ರೊಫೆಸರ್ ಅಂದ್ರೆ ದುಡ್ಡು ಬಂದೇ ಬರುತ್ತೆ ಸಂಬಳ ನಿಮ್ಗೆ, ನೀವು ಡಿಕ್ಲೇರ್ ಮಾಡ್ಬೇಕಾಗ್ತಲ್ಲ ಸ್ವಾಮಿ. ನೀವು ಮಾತಿಗೆ ಮುಂಚೆ 50 ಸತಿ ಮಾತಾಡ್ತೀರಾ ವೋಟ್ ಚೋರಿ, 100 ಸತಿ ಮಾತಾಡ್ತೀರಾ ಹೋಗಿದ್ದಲ್ಲಿ. ನೀವು ಬ್ರಿಟಿಷ್ ಅಸ್ಲಿ ವೋಟ್ ಚೋರಿ ನಿಮ್ದೇ, ಬಹುಶಃ ಅವರು ನೀವೇ ಹೋಗಿ UK ವೋಟ್ ಮಾಡಿ ಬಂದಿದ್ದೀರಾ. ವಿಘ್ನೇಶ್, ಬಹುಶಃ ಇದೇ ಕಾರಣಕ್ಕಾಗಿ ಅವರು ಚುನಾವಣಾ ಆಯೋಗ ಮತ್ತು SIR ನ ತೀವ್ರವಾಗಿ SIR ನ ಇವ್ರು ವಿರೋಧ ಮಾಡ್ಲಿಕ್ಕೆ ಮೇನ್ ಕಾರಣ ಇದೆ. ಯಾಕಂದ್ರೆ ಇವರೇ ವಿದೇಶಿ SIR ನ ವಿರೋಧ ಮಾಡ್ಲಿಕ್ಕೆ ಅಕ್ರಮ ವಲಸಿಗೆ ಬಾಂಗ್ಲಾರ ಕಾರಣ ಅಲ್ಲ, ರಾಹುಲ್ ಗಾಂಧಿ ಸ್ವಂತ ಕಾರಣ. ಇವ್ರ ಮನೆ ಒಳಗಿದೆ ಇವ್ರಿಗೆ ಕಾರಣ. ಯಾಕಂದ್ರೆ ಇವ್ರ ಮನೇಲಿ ಇವ್ರು ನೆಕ್ಸ್ಟ್ ಪಾಸ್ಪೋರ್ಟ್ ಇಟ್ಕೊಂಡಿರೋ ನಂಗೆ ಖಚಿತವಾದ ಮಾಹಿತಿ ಇದೆ ಎಷ್ಟು ದೇಶದ ಪಾಸ್ಪೋರ್ಟ್ ಇದೆ. ಸದ್ಯಕ್ಕೆ ಒಂದು ವಿಷಯ ನಾನು ಕ್ಲಾರಿಫೈ ಮಾಡ್ತೀನಿ, ಈಗ ನಡೀತಾ ಇರೋದು ಬರೇ ಬ್ರಿಟಿಷ್ ಪೌರತ್ವದ ಕೇಸ್ ಅಷ್ಟೇ. ಮಿಕ್ಕಿದ ಇನ್ನೆಷ್ಟು ಪಾಸ್ಪೋರ್ಟ್ ಇರುತ್ತೆ ಅಂತ ನಾನು ಹೇಳಕ್ ಬಯಸೋದಿಲ್ಲ ಈಗ. ಯಾಕೆ ನನಗೆ ನ್ಯಾಯಾಲಯದಿಂದ ನನಗೆ ಹೇಳಿದೆ ಗೌಪ್ಯವಾಗಿ ಇಟ್ಟಿ ನನ್ನ ಮಾಹಿತಿ. ಇನ್ನು ಬೇರೆ ಬೇರೆ ಪಾಸ್ಪೋರ್ಟ್ ಅಂತ ಮಾಹಿತಿ ನನಗೆ ಆಗ್ಲೇ ಬಂದಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಸಲ್ಲಿಸಿದ್ದೀನಿ ಮಾಹಿತಿ. ಅದರಲ್ಲಿ ಅವರು ಇತ್ತೀಚಿನ ದಿನಗಳಲ್ಲಿ ಅವ್ರು ಹೋಗ್ತಾ ಇದ್ದ ದೇಶಗಳು ಕೂಡ ವೆನೆಜುಲಾ, ಕೊಲಂಬಿಯಾ, ಉಜ್ಬೇಕಿಸ್ತಾನ್, ವಿಯೆಟ್ನಾಂ ಈ ಥರದ ದೇಶಗಳಿಗೆ ಹೋಗೋದು ಬರೋದು ಮಾಡ್ತಾ ಇದ್ರು. ಬಹುಶಃ ಈ ಬ್ಯಾಕಪ್ ಕಂಪನಿ ವ್ಯವಹಾರಗಳ ಏನು ಅಂತ. ಇವರು ವಿದೇಶದಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ದೇಶದಲ್ಲಿ ಯಾರ್ಯಾರನ್ನ ಇವರು ಭೇಟಿ ಮಾಡ್ತಾರೆ, ಆ ಭೇಟಿ ಮಾಡೋರ್ಲ ಯಾರು, ಅವರೇನು ದೊಡ್ಡ ದೊಡ್ಡ ನೋಬೆಲ್ ಪೀಸ್ ಪ್ರೈಸ್ ಗೆದ್ದವ್ರು ಯಾರು ಅಲ್ಲ. ಎಲ್ಲ ಭಯೋತ್ಪಾದಕರು, ಎಲ್ಲ ಬೇಡದಿರೋ ಗುಪ್ತಚರ, ಬೇರೆ ಬೇರೆ ಫಾರಿನ್ ದೇಶದ ಅಧಿಕಾರಿಗಳು, ಡೀಪ್ ಸ್ಟೇಟ್ ಎಲಿಮೆಂಟ್ಸು, ಜಾರ್ಜ್ ಸರೋಸ್ ಕಡೆಯವರು ಎಲ್ಲ ಅಂತವ್ರೆ. ಇವ್ರಿಗೇನಾಗಿದೆ, ಕಳೆದ 12 ವರ್ಷದಿಂದ ನಾನು ಮೊದಲೇ ಹೇಳ್ದಂಗೆ ಭಾರತ ದೇಶ ಒಂಥರ ವಿಕಸಿತ ಭಾರತದ ಕಡೆ ಹೋಗ್ತಾ ಇದೀವಿ. ವಿ ಆರ್ ಗೋಯಿಂಗ್ ಫಾರ್ ಪ್ರೋಗ್ರೆಸ್, ಡೆವಲಪ್ಮೆಂಟ್, ಗ್ರೋತ್. ಅದನ್ನ ಮಾಡಲಿಕ್ಕೆ ಸಾಕಷ್ಟು ವಿದೇಶಿ ಪಟುಭದ್ರ ಹಿತಾಸಕ್ತಿಗಳಿಗೆ ಇಷ್ಟ ಇಲ್ಲ. ಭಾರತ ಇಲ್ಲಿ ಬೆಳೆದು ಬಂದ್ಬಿಡುತ್ತೆ. ಇವತ್ತಿನ ದಿವಸದಲ್ಲಿ ನಾವು ನೋಡಿ 2026 ಮಾರ್ಚಲ್ಲಿ ಇಷ್ಟು ದೊಡ್ಡ ಒಂದು ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ ನಡೀತಿರ್ಬೇಕಾದ್ರೂ ಭಾರತ ಒಂದೇ ದೇಶ ಇಷ್ಟು ದೊಡ್ಡ ಒಂದು ಎಲ್ಲೂ ನಮಗೆ ಸ್ಕೇರ್ಸಿಟಿ ಇಲ್ಲ, ಎಲ್ಲೂ LPG ಶಾರ್ಟೇಜ್ ಇಲ್ಲ, ಫ್ಯೂಯಲ್ ಶಾರ್ಟೇಜ್ ಇಲ್ಲ. ವಿ ಹ್ಯಾವ್ ದ ಬೆಸ್ಟ್
ಫಾರಿನ್ ಪಾಲಿಸಿ, ವಿದೇಶಿ ನೀತಿ ಎಷ್ಟು ಚೆನ್ನಾಗಿ ನಮ್ಗಿದೆ. ನಮ್ದು 2025 ಜನವರಿವರೆಗೂ ಇವರು ಪದೇ ಪದೇ ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಹೋಗ್ತಿದ್ರು, ಅವರೆಲ್ಲ ಅವರಿಗೆ ಪ್ಲಾಟ್ಫಾರ್ಮ್ ಕೊಡ್ತಿದ್ರು, ಅಲ್ಲಿ ಲೆಕ್ಚರ್ ಕೊಡ್ತಿದ್ರು. ಕಳೆದ ಒಂದು ವರ್ಷ ಆ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಟ್ರಂಪ್ ಅವರು ದೊಡ್ಡ ದಾಳಿನೇ ಮಾಡಿಬಿಟ್ರು, ಅವ್ರ ಫಂಡ್ಸ್ ಎಲ್ಲ ಕಟ್ ಮಾಡಿದರು. ಅದಾದಮೇಲೆ ಆ ಪ್ರವಾಸ ನಿಂತು ಹೋಯಿತು. ಆದರೆ ಕಡೆ ಭಾಷಣ ಇವರು ವಿದೇಶದಲ್ಲಿ ಭಾಷಣ ಮಾಡಿದ್ದು ಜರ್ಮನಿ ಜೊತೆಗೆ ಯಾವ ಥರ ಸಂಪರ್ಕ ಇದೆ ಇವ್ರದ್ದು? ನೋಡಿ, ಒಂದು ವಿಷಯ ಹೇಳ್ತೀನಿ. ಬಹುಶಃ ಹೋದ ಸತಿ ತಮ್ಮಲ್ಲಿ ನಾನು ಸಂದರ್ಶನ ನಡೆದಾಗ ಒಂದು ವಿಷಯ ಹೇಳಿದ್ದೆ. ಯಾವಾಗ ನಮ್ಮ ಕೇಸ್ ಬರುತ್ತೋ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆವಾಗ ಇವರು ಫಾರಿನ್ ಹೋಗ್ತಾರೆ. ಯಾಕೆ ಇವ್ರಿಗೆ ಭಯ ನಮ್ಗೆ ಗೊತ್ತಿಲ್ಲ. ಅದು ಬಹುಶಃ ಅವರೇ ಬಂದು ಕೋರ್ಟ್ ಮುಂದೆ ಬಹುಶಃ ಹೇಳ್ಬೋದು ಅಂತ ನನ್ನ ಒಂದು ಅನಿಸಿಕೆ, ಪರ್ಸ್ನಲ್ ಒಪಿನಿಯನ್. ಎರಡನೇದು, ಒಂದು ಡೇಟ್ನಲ್ಲಿ ಭಾಳ ಖಚಿತವಾದ ಮಾಹಿತಿ ಇತ್ತು, ಇವ್ರಿಗೆ ಯಾವುದೋ ಒಂದು ದೇಶದಿಂದ ಅಸೈಲಮ್ ಕೊಡ್ತಾರಂತ ಒಂದು ಮಾಹಿತಿ ಇತ್ತು ನನಗೆ. ಆ ಮಾಹಿತಿ ನಾನು ಭಾರತ ಸರ್ಕಾರಕ್ಕೂ ತಿಳಿಸಿದ್ದೀನಿ ಹಿಂಗಾಗಿದೆ ಅಂತ. ಅದೇ ಸಮಯದಲ್ಲಿ ಅವರು ಜರ್ಮನಿಗೆ ಹೋಗ್ತಾರೆ, ಅವರು ಸ್ವಿಟ್ಜರ್ಲೆಂಡ್ಗೂ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇತ್ತು, ನಂಗೆ ಗೊತ್ತಿಲ್ಲ. ಅಲ್ಲ, ಜರ್ಮನಿಗಂತೂ ಲೋಕಸಭಾ ಬಜೆಟ್ ಅಧಿವೇಶನದಲ್ಲಿ ಜರ್ಮನಿ. ನೋಡಿ, ಭಾಳ ಮುಖ್ಯವಾದ ವಿಷಯ, SPG ಬಿಲ್ ಮಂಡನೆ ಮಾಡೋದು 2015 ಸೆಪ್ಟೆಂಬರ್ನಲ್ಲಿ ಭಾರತ ದೇಶದ ಅಂದಿನ ಗೃಹ ಸಚಿವರಂತ ಲೋಕಸಭೆ ಒಳಗೆ. ಆ SPG ಬಿಲ್ನಲ್ಲಿ ಇವರು ಸುಮಾರು 247 ಸತಿ ಭಾರತ ದೇಶದ ಇವರು ಸೆಕ್ಯೂರಿಟಿಗೂ ಮಾಹಿತಿ ಇಲ್ಲದೆ ಹೊರಟೋಗ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ವೈಲೇಷನ್ ಆಫ್ ಸೆಕ್ಯೂರಿಟಿ ಕೂಡ. ಆಮೇಲೆ CRPFನ ಡೈರೆಕ್ಟರ್ ಜನರಲ್ ನಿರ್ದೇಶಕರು ಯಾರಿದ್ದಾರೆ ಅವರು ಪತ್ರ ಬರೆದಿದ್ದಾರೆ ಭಾರತ ಸರ್ಕಾರಕ್ಕೆ, ಇವ್ರ ಪಾಡಿ ಇವ್ರು ಹೊರಟೋಗ್ತಾರೆ, ಇವ್ರಿಗೆ ಇಷ್ಟು ಸೆಕ್ಯೂರಿಟಿ ಥ್ರೆಟ್ ಭಾರತದಲ್ಲಿ ಇರ್ಬೇಕಾದ್ರೆ ವಿದೇಶದಲ್ಲಿ ಸೆಕ್ಯೂರಿಟಿ ಥ್ರೆಟ್ ಇಲ್ವಾ ಇವ್ರಿಗೆ ಯಾವ ಏಜೆನ್ಸಿ ವಿದೇಶದಲ್ಲಿ ಸೆಕ್ಯೂರಿಟಿ ಕೊಡ್ತಾ ಇದೆ, ಅದಕ್ಕೆಲ್ಲ ಯಾರು ಪೇಮೆಂಟ್ ಮಾಡ್ತಾರೆ, ಇವರು ಆಗಾಗ ಫಾರಿನ್ಗೆ ಹೋಗ್ತಾರಲ್ಲ, ಫ್ಲೈಟ್ ಟಿಕೆಟ್ ಯಾರು ಇಲ್ಲಿ ದುಡ್ಡು ಬರ್ತಾ ಇದೆ ಇವ್ರಿಗೆ, ಇವ್ರ ಸ್ವಂತ ಆದಾಯ ಮೂಲದಲ್ಲಿ ಇವ್ರು ಘೋಷಣೆ ಮಾಡ್ಕೊಂಡೆ ₹1 ಕೋಟಿ ವರ್ಷಕ್ಕೆ ಇವ್ರಿಗೆ ಆದಾಯ ಇದೆ ಅಂತ. ದುಡ್ಡು ಎಲ್ಲಿಂದ ಬರ್ತಾ ಇದೆ? ಈಗೆಲ್ಲ ಬರುತ್ತೆ ಆಚೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಎಲ್ಲ ದಾಖಲೆ ನಾವೀಗ ಕೋರ್ಟಲ್ಲಿ ಸಲ್ಲಿಸಾಗಿದೆ. ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಲಕ್ನೋ ಪೀಠದ ಮುಂದೆ ಏಪ್ರಿಲ್ 1ನೇ ವಾರದಿಂದ ಇದು ಸಾರ್ವಜನಿಕರ ಮಾಹಿತಿಗೆ ಇದು ಬರುತ್ತೆ ವಿಷಯ ಆಚೆ. ಮುಖ್ಯವಾದ ಬೆಳವಣಿಗೆ ಆಯಿತು. 19 ಮಾರ್ಚು ಆದೇಶ ಕೊಡ್ತು. ಆಮೇಲೆ ನೀವು ಕೇಳ್ಕೊಂಡಿದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾನ ನೀವು ಒಂದು ಪಾರ್ಟಿ ಮಾಡ್ರಿ ಅಂತ. ಬಹುಶಃ ಇದೇ ಮೊದಲ ಬಾರಿಗೆ ಒಬ್ಬ ಖಾಸಗಿ ವ್ಯಕ್ತಿಯ ದೂರಿನ ಮೇರೆಗೆ ಭಾರತ ಸರ್ಕಾರವನ್ನು ಪ್ರತಿವಾದಿ ಮಾಡ್ತಾ ಇರೋದು. ಒಂದು ಕ್ರಿಮಿನಲ್ ಮಿಸ್ಲೇಸಿಸ್ ಪ್ರಕರಣ, ಅದೊಬ್ಬ ಖಾಸಗಿ ವ್ಯಕ್ತಿ ದಾಖಲೆ ಮಾಡಿರೋದು, ಭಾರತ ಸರ್ಕಾರವನ್ನು ಪಾರ್ಟಿ ಮಾಡ್ತಾರೆ ಪ್ರತಿವಾದಿ. ಆ್ಯಂಡ್ ಭಾರತ ಸರ್ಕಾರ ಕೂಡ ಒಪ್ಕೊಂಡ್ಬಿಡ್ತು. ಆದರೆ ಈ ಮೊನ್ನೆ 26 ಇದು ದಿಢೀರ್ ಬೆಳವಣಿಗೆ. ಅವತ್ತು ಮತ್ತು ಏಕಸದಸ್ಯ ಪೀಠದ ನ್ಯಾಯಾಧೀಶರು ಕೂಡ ಬದಲಾದರು. ಅವತ್ತು ರಾಜೀವ್ ಸಿಂಗ್ ಅವರಿದ್ರು, ಈಗ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಅಂತ. ಸೊ ನ್ಯಾಯಾಧೀಶರು ಬದಲಾದರೂ ಕೂಡ ಪ್ರಕರಣದ ಸ್ವರೂಪ ಏನು ಬದಲಾಗಿಲ್ಲ ನಿಮ್ಮ ಪ್ರಕಾರ? ನೋಡಿ, ಏನಾಗಿದೆ, ಈ ಪ್ರಕರಣದ ಎಲ್ಲ ಮಾಹಿತಿಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ದಾಖಲಾತಿಗಳು ನಾವು ಮಾನ್ಯ ನ್ಯಾಯಾಲಯಕ್ಕೆ ಒದಗಿಸ್ಕೊಟ್ಟಿದ್ದೀವಿ. ಆಮೇಲೆ ಒಂದು ಬ್ರೀಫ್ ನೋಟ್ ಮಾಡಿ ಒಂದು ಸಿನಾಪ್ಸಿಸ್ ಮಾಡಿಕೊಟ್ಟಿದ್ದೀವಿ, ಏನೇನು ಇದರಲ್ಲಿ ಏನೇನು ಲಿಂಕ್ ಆಗ್ತದೆ ಡಾಕ್ಯುಮೆಂಟ್ಸು. ಬಹುಶಃ ಕಳೆದ 22 ವರ್ಷದಿಂದ ಇವರು ಲೋಕಸಭಾ ಸದಸ್ಯರಾಗಿ, ಕಳೆದ 30 ವರ್ಷದಿಂದ ಇವ್ರು ಯಾವಾಗಿಂದ ಬ್ರಿಟಿಷ್ ಪೌರತ್ವ ಪಡ್ಕೊಂಡಿದ್ದಾರೋ, ಏನೇನು ಇವ್ರದ್ದು ದಾಖಲೆ ಇಟ್ಕೊಂಡಿದ್ರೋ ಅದೇ ದಾಖಲಾತಿಗಳನ್ನ ನಾನು ನ್ಯಾಯಾಲಯಕ್ಕೆ ಒದಗಿಸ್ಕೊಟ್ಟಿದ್ದೀನಿ. ಈ ಇಡೀ ಪ್ರಕರಣದಲ್ಲಿ 2 ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಅತಿ ಹೆಚ್ಚಾಗಿದೆ. ಒಂದು ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಇನ್ನೊಂದು ನನಗೆ. ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ವಿಶ್ವವಿದ್ಯಾಲಯ ನಮಗೆ PhD ಕೊಟ್ಟರು ಒಂದು ಆಶ್ಚರ್ಯ ಅಲ್ಲ ಈ ಪ್ರಕರಣದ ಬಗ್ಗೆ. ಅಷ್ಟು ಆ ಮಟ್ಟಕ್ಕೆ ಸಂಶೋಧನೆ ಮಾಡಿ ಈ ಅಷ್ಟು ವಿವರಗಳನ್ನು ಮಾನ್ಯ ನ್ಯಾಯಾಲಯದ ಅವಗಾಹನೆಗೆ ತರಲಿಕ್ಕೆ ನಾವು ಮಾನ್ಯ ನ್ಯಾಯಾಲಯದ ಮುಂದೆ ಇಟ್ಟಿದ್ದೀವಿ ಈಗ. ಅಂದ್ರೆ ಇವರು ವಿದೇಶಿ ಯಾತ್ರೆಗಳನ್ನ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಇಮಿಗ್ರೇಷನ್ ಡೆಸ್ಕಲ್ಲಿ ಬ್ರಿಟಿಷ್ ಪಾಸ್ಪೋರ್ಟ್ನೇ ಪ್ರೆಸೆಂಟ್ ಮಾಡ್ತಾರಾ? ನೋಡಿ ಸರ್, ಒಂದು ವಿಷಯ ಹೇಳ್ತೀನಿ. ಇಂಟರ್ಪೋಲ್ ಅಂತ ಒಂದು ಇಂಟರ್ನ್ಯಾಷನಲ್ ಪೊಲೀಸ್ ಇದೆ, ಇಂಟರ್ಪೋಲ್ ನಾವೇನು ಕರಿತೀವಿ. ಅದೇ ಥರ ಯುರೋಪ್ನಲ್ಲಿ ಯುರೋಪೋಲ್ ಅಂತಿದೆ. ಆ ಇಂಟರ್ಪೋಲ್ ಸಂಸ್ಥೆಯ ಒಂದು ಸಾಫ್ಟ್ವೇರ್ ಇದೆ, ಇಂಟರ್ಪೋಲ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್, IFRS ಅಂತೀವಿ. ಅಷ್ಟು ಡೇಟಾ ಇದೆ, ಅಷ್ಟು ಮಾಹಿತಿ ಇದೆ. ಇಷ್ಟೆಲ್ಲ ವಿಷಯ ಇದ್ದೂ ಇನ್ನೂ ಅವರು ನಾನು ಕಂಟಿನ್ಯೂ ಆಗ್ತೀನಿ ಲೋಕಸಭಾ ಸದಸ್ಯನಾಗಿ, ಪ್ರತಿಪಕ್ಷದ ನಾಯಕನಾಗಿ ಅವ್ರು ಬಂದು ಕೂತ್ ಮೇಲೆ ಎಷ್ಟೆಷ್ಟು ಗೌಪನೀಯ ಮಾಹಿತಿಗಳು, ಶಾಡೋ ಪ್ರೈಮ್ ಮಿನಿಸ್ಟರ್ ಎಷ್ಟೆಷ್ಟು ಇವ್ರಿಗೆ ಸೀಕ್ರೆಟ್ ವಿಷಯಗಳು ಭಾರತ ಸರ್ಕಾರದ ಮತ್ತು ಭಾರತ ಸರ್ಕಾರದ ಚುನಾವಣಾ ಆಯುಕ್ತರು, ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡೋ ಎಲ್ಲ ಪ್ಯಾನಲ್ ನಲ್ಲಿ ಮತ್ತೆಲ್ಲ ಸ್ಟ್ಯಾಂಡಿಂಗ್ ಇದ್ದಲ್ಲಿ ಇದ್ದೇ ಇರ್ತಾರೆ. ಕ್ಯಾಬಿನೆಟ್ ಕಮಿಟಿಲಿ ಇವ್ರು ಇರ್ಬೇಕಾದ್ರೆ ಒಬ್ಬ ವಿದೇಶಿ ಪ್ರಜೆನ ಇಷ್ಟು ಅವರು ಪ್ಲಾಂಟ್ ಮಾಡಿದ್ದಾರೆ ಬ್ರಿಟಿಷ್ ದೇಶ ಅಂದ್ರೆ, ಇದಕ್ಕಿಂತ ದೊಡ್ಡ ಇಂಟೆಲಿಜೆನ್ಸ್ ಫೇವರ್ ಬಹುಶಃ ನಾನು ನೋಡಿದ್ದಿಲ್ಲ ನನ್ನ ಲೈಫಲ್ಲಿ. ಬಟ್ ಆದ್ರೆ ಈ ಕ್ಷಣಕ್ಕೂ ಕೂಡ ಅದ್ರ ಎಷ್ಟು ಈಗ ಸುಮಾರು 30 ತಿಂಗಳಿಂದ ಅಂತ ನೀವು ಹೇಳಿದ್ರಿ, ಅವರು ಅಧಿಕೃತವಾಗಿ ಒಂದು ವಕಾಲತ್ ಕೂಡ ಹಾಕಿಲ್ಲ, ತಮ್ಮ ಪರವಾಗಿ ಒಬ್ಬ ವಕೀಲರನ್ನು ನೇಮಿಸ್ಕೊಂಡಿಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಅಪಾಯ ಎದುರಾಗ್ತಾ ಇದೆ ಗೊತ್ತಾದರೂ ಕೂಡ ಏನಿರ್ಬೋದು ಅವ್ರ ತಂತ್ರ, ಅಥವಾ ಅವ್ರಿಗೆ ಭಾಳ ಕಾನ್ಫಿಡೆನ್ಸ್ ಇದೆ ಇದು ಸುಳ್ಳು ಕೇಸು, ಇದರಲ್ಲಿ ಏನು ಸತ್ಯಾಂಶ ಇಲ್ಲ ಅಂತ ಭಾಳ ಕಾನ್ಫಿಡೆಂಟ್ ಆಗಿ ಓಡಾಡ್ತಾ ಇದ್ದಾರೆ. ನೋಡಿ, ಯಾವಾಗ ನನಗೆ ಈ ಒಂದು ವಿಷಯಕ್ಕೊಂದು ಉತ್ತರ ನಾನು ಹೇಳ್ತೀನಿ. ರಾಯಬಾರೇಲಿನಲ್ಲಿ ಯಾವಾಗ ನನ್ನ ಮೇಲೆ ಹಲ್ಲೆ ಆಯ್ತೋ ಅಲ್ಲಿ ನನಗೊಂದು ಖಚಿತ ಆಯಿತು, ನಾವು ಮಾಡ್ತಾ ಇರೋ ಪ್ರಯತ್ನ
ಬಹುಶಃ ಈಗ ಒಂದು ಕರೆಕ್ಟಾಗಿ ಒಂದು ದಾರಿ ಹಿಡಿದಿದೆ ಒಂದು. ಎರಡನೇದು, ಹಲವಾರು ಬಾರಿ ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಮನೆ ಮೇಲೆ ಆಯಿತು, ಬೆಂಗಳೂರಿನಲ್ಲಿ, ಆಮೇಲೆ ಡೆಲ್ಲಿಲಾಯಿತು, ಗುಜರಾತ್ನಲ್ಲಿ ಒಂದ್ಸತಿ ನಾನು ಅಡಗಿದ್ದ ಹೋಟೆಲ್ ರೂಮ್ ಒಳಗೆ ಯಾರೋ ಬಾಗಲ್ ತೆಗೆದು ಏನೋ ಒಂದಿಷ್ಟು ಊಟದ ಇದೆಲ್ಲ ಇಟ್ಬಿಟ್ಟು ಹೋದ್ರು. ಆಮೇಲೆ ಲಕ್ನೋನಂತೂ ಹಲವಾರು ಬಾರಿ ಉತ್ತರ ಪ್ರದೇಶದಲ್ಲಿ ಆಗಿದೆ, ಬೇರೆ ಬೇರೆ ಕಡೆ ಕೇರಳದಲ್ಲಿ ಆಗಿದೆ, ವಯನಾಡ್ಗೆ ಒಂದ್ಸತಿ ಹೋದಾಗ ಹಲವಾರು ಬಾರಿ ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಹಲ್ಲೆ ಇಂಡೈರೆಕ್ಟಾಗಿ ರಿಯಾಕ್ಟ್ ಮಾಡ್ತಿದ್ರು. ಯಾವಾಗ ಅವರು ಡೈರೆಕ್ಟಾಗಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡೋದು, ರಾಯಬರೇಲಿ ಕೋರ್ಟಲ್ಲಿ ಕೇಸ್ನ ಹಾಕ್ದಾಗ ಒಂದು. ಎರಡನೇದು, ಅಷ್ಟೂ ಜನ ಯಾರೋ ಹಿರಿಯ ವಕೀಲರು ಇವ್ರ ಪರವಾಗಿ ಬೇರೆ ಬೇರೆ ಕೋರ್ಟ್ ಕೇಸಲ್ಲಿ ಅಪೇರ್ ಆಗ್ತಾರೋ ಅವರೆಲ್ಲ ಜೂನಿಯರ್ಸು ಲಖನೌವಿನ ವಿಶೇಷ MPMA ನ್ಯಾಯಾಲಯಕ್ಕೆ ಬಂದಿದ್ರು. ಸುಮಾರು ಒಂದು 30 ಜನ ಜೂನಿಯರ್ ಅಡ್ವೊಕೇಟ್ಸು ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಆಲ್ಫಾಬೆಟ್ಟು ಅಕ್ಷರನ ಅವ್ರು ನೋಟ್ ಮಾಡ್ಕೊಂಡ್ರು. ನಾನು ನ್ಯಾಯಾಲಯದ ಅದನ್ನ 15 ದಿನಗಳ ಕಾಲದಲ್ಲಿ ನಾನು ಏನು ಆರ್ಗ್ಯುಮೆಂಟ್ ಮಾಡಿದೆ ನಾನು ಹೇಳಿದೆ, ಬೇಕಾದ್ರೆ ನಾನು ಪೆಟಿಷನ್ ಕಾಪಿ ನಿಮ್ಗೆ ಒಂದು ಕಾಪಿ ಕೊಡ್ತೀನಿ, ನನಗೇನು ತೊಂದರೆ ಇಲ್ಲ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ದಿಸ್ ಕೇಸ್ ಹ್ಯಾಸ್ ಗಾನ್ ಬಿಯಾಂಡ್ ಅ ಪಾಯಿಂಟ್ ಆಫ್ ಪರ್ಸನಲ್ ಕ್ಲಾರಿಫಿಕೇಶನ್ ಆಫ್ ರಾಹುಲ್ ಗಾಂಧಿ. ನೀವು ಎಷ್ಟೇ ಬಂದು ನಾವಿಲ್ಲ ಅಂದ್ರೂ ನಾವು ಮಾಹಿತಿ ಬೇರೆ ಇದೆಯಲ್ಲ, ರೆಕಾರ್ಡ್ಸ್ ಇಸ್ ಸಮಥಿಂಗ್ ಎಲ್ಸ್. ಆಮೇಲೆ ಹಲವಾರು ಬಾರಿ ನೀವೆಲ್ಲ ವಿದೇಶಕ್ಕೆ ಹೋಗಿದ್ದೀರಾ, ಎಲ್ಲ ದೇಶಕ್ಕೆ ವಿಸಿಟ್ ಮಾಡಿದ್ದೀರಾ, ಮಾಡಿ ಸಂತೋಷ, ಇವರ ಗ್ಲೋಬಲ್ ಸಿಟಿಸನ್. ನಾವು ಖಂಡಿತ ನಿಮಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಾನು ನಿಮಗೆ ಯಾರು ರಾಹುಲ್ ಗಾಂಧಿ ಅವ್ರಿಗೆ ಭಾಳ ಒಳ್ಳೆಯದು ಮಾಡಿ. ಬಟ್ ಯಾಕೆ ನೀವು MP ಕಂಟಿನ್ಯೂ ಆಗ್ತೀರಾ? ವೈ ಯು ವಾಂಟ್ ಟು ಕಂಟಿನ್ಯೂ ಎಸ್ MP ಇನ್ ಇಂಡಿಯನ್ ಪಾರ್ಲಿಮೆಂಟ್? ವೈ ಯು ವಾಂಟ್ ಟು ಕಂಟಿನ್ಯೂ ಎಸ್ ಲೀಡರ್ ಆಫ್ ದ ಅಪೋಸಿಷನ್? ಡೈರೆಕ್ಟಾಗಿ ನಿಮ್ಮ ಪ್ರಶ್ನೆ ಕೇಳ್ತೀನಿ ರಾಹುಲ್ ಗಾಂಧಿ ಅವ್ರಿಗೆ. ನೀವು 1000 ಸತಿ ನೀವು ಹೇಳ್ತೀರಾ ವೋಟ್ ಚೋರಿ ಅಂತ, ನೀವೇ ವೋಟ್ ಹಾಕಿದ್ದೀರಾ ವಿದೇಶದಲ್ಲಿ? ಇಷ್ಟು ದಿವಸ ನೀವು ಯಾಕೆ ಮುಚ್ಚಿಡ್ತೀರಾ ಮಾಹಿತಿನ? ಮತ್ತು ಹಲವಾರು ಬಾರಿ ನೀವು ವಿದೇಶದಲ್ಲಿ ನೀವು ವಿದೇಶಿ ಪ್ರಜೆಯಾಗಿರ್ಬೇಕಾದ್ರೆ ನೀವು ಬಂದು ಕ್ಲಾರಿಫಿಕೇಶನ್ ಕೊಡಿ. ಒಂದ್ಸತಿ ಅವರು ಬಂದು ನೀವು ಹೇಳಿ. ಎಥಿಕ್ಸ್ ಕಮಿಟಿಲೂ ನೀವೇನು ಹೇಳಿಲ್ಲ. ಬೇಡ, ಅವರು ಇತ್ತೀಚೆಗೆ ಮಾಡ್ತಾ ಇದ್ರಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಬಿಡ್ಬೋದು, ನಾನು ಬ್ರಿಟಿಷ್ ಪ್ರಜೆ ಅಲ್ಲ, ನೀವು ನಿಮ್ಮ ಬ್ಯಾಕ್ ಆಫ್ಸ್ ಕಂಪನಿ ನೀವೇನು 2023ರಲ್ಲಿ ಮೇ ತಿಂಗಳಲ್ಲಿ ನೀವೇನು ಇನ್ಕಾರ್ಪೊರೇಟ್ ಮಾಡಿದ್ರೆ ಅಷ್ಟು ನಿಮ್ಮ ಕಂಪನಿಯ ಫೈಲಿಂಗ್ ವ್ಯವಹಾರಗಳನ್ನ ಪಬ್ಲಿಕ್ ಪಡಿಸಿ, ನೀವು ಅಪ್ಲೋಡ್ ಮಾಡಿ ಆನ್ಲೈನು. ಈಗ ಈ ಕೇಸ್ ಈ ಹಂತಕ್ಕೆ ಬಂದಿರೋದ್ರಿಂದ ರಾಹುಲ್ ಗಾಂಧಿ ಸ್ವತಃ ಅವರಾಗಲಿ ಅಥವಾ ಅವರ ವಕೀಲರ ಮುಖಾಂತರವಾಗಲಿ ನ್ಯಾಯಾಲಯದ ಮುಂದೆ ಏನಾದರೂ ಹೇಳಿಕೆ ಕೊಡಲೇಬೇಕಲ್ವಾ? ಹಾಗಾಗಿ ಅವರು ಯಾವ್ಯಾವ ಹೇಳಿಕೆಗಳನ್ನು ಕೊಡಬಹುದು ಅನ್ನೋ ನಿರೀಕ್ಷೆಗಳಿದೆ, ಯಾವ್ಯಾವ ವಿಚಾರದ ಬಗ್ಗೆ ಕೊಡಲೇಬೇಕಾಗುತ್ತೆ. ಶ್ರೀ ರಾಹುಲ್ ಗಾಂಧಿ ಅವ್ರು ಏನು ಹೇಳಿಕೆ ಕೊಡ್ತಾರಂತ ನಮ್ಗಾಗಲೇ ಮಾಹಿತಿ ಬಂದಿದೆ. ಅವ್ರು ಕೊಡೋ ಹೇಳಿಕೆಗಳು ಈ ಒಂದು ಹಂತದಲ್ಲಿ ಅದು ಸಮಂಜಸ ಅಲ್ಲ, ಆಗೋದಿಲ್ಲ. ಆಮೇಲೆ ಈ ಪ್ರಕರಣ ಬಹಳ ಮುಂದುವರೆದು ಬಿಟ್ಟಿದೆ, ಸೂಕ್ಷ್ಮ ಸ್ಥಿತಿ. ಪ್ರಕರಣ ಬಹುಶಃ 2024 ಮೇ ಅಥವಾ ಜೂನ್ನಲ್ಲಿ ಇದ್ದಿದ್ರೆ ಅವರ ಉತ್ತರಗಳು ನ್ಯಾಯಾಲಯ ಬಹುಶಃ ಕನ್ಸಿಡರ್ ಮಾಡಿರ್ಬೋದು. ಈಗ ಬಹಳ ದೂರ ಹೊರಟೋಗಿದೆ. ಈಗ ಭಾರತ ಸರ್ಕಾರ ನೋಡಿ, ಒಂದು ವಿಷಯ ಮತ್ತೊಮ್ಮೆ ನಾನು ಮಾನ್ಯ ಶ್ರೀ ನರೇಂದ್ರ ಮೋದಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಮತ್ತು ಶ್ರೀ ಅಮಿತ್ ಶಾ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಒಂದು ಟಾಪ್ ಸೀಕ್ರೆಟ್ ಫೈಲ್ನ ಅವರು ಮಾನ್ಯ ನ್ಯಾಯಾಲಯದ ಆದೇಶ ಮೇಲೆಗೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರಂದರೆ ಝೀರೋ ಟಾಲರೆನ್ಸ್ ಪಾಲಿಸಿ ಗೌರ್ಮೆಂಟ್ ಆಫ್ ಇಂಡಿಯಾದ ವಿದೇಶಿಗರ ವಿಷಯದಲ್ಲಿ. ಅಷ್ಟು ಮಾಹಿತಿ ಕೆಲವು ನಾನು ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ ಈಗ, ಯಾಕಂದ್ರೆ ನ್ಯಾಯಾಲಯದಿಂದ ನಂಗೆ ಆದೇಶ ಅದು ಮೌಖಿಕ, ನೀವು ಹೇಳಬೇಡಿ ಅಂತ. ಅಷ್ಟು ಮಾಹಿತಿಗಳು A to Z ಮಾಹಿತಿ ಮಾನ್ಯ ನ್ಯಾಯಾಲಯದ ಮುಂದೆ ಈ ಪ್ರಕರಣದಲ್ಲಿ ಅಂತಿಮ ನಿರ್ಣಯ ಕೈಗೊಳ್ಳಲಿಕ್ಕೆ ಸಾಕಷ್ಟು ಮಾಹಿತಿಗಳು ನ್ಯಾಯಾಲಯದ ಮುಂದೆ ಇದೆ. ನನಗೆ ಒಂದು ಕುತೂಹಲ ಅಂದರೆ ಸರ್, ರವೀಂದ್ರ ರೇಷ್ಮೆ ಅವರಿಗೆ, ಸೊ ಇದೊಂದು ಭಾಳ ಅಪರೂಪದಂಥ ಕೇಸು. ಬಹುಶಃ ನಿಮ್ಮ ಇಡೀ ಪತ್ರಕರ್ತ ಜೀವನದ ಅನುಭವದಲ್ಲೇ ವಿಶೇಷವಾದಂಥ ಕೇಸು. ಒಂದು ವೇಳೆ ಈ ಕೇಸಿನ ಪರಿಣಾಮ ಒಂದು ವೇಳೆ ರಾಹುಲ್ ಗಾಂಧಿಯವರಿಗೆ ನೆಗೆಟಿವ್ ಆದರೆ ಇಡೀ ದೇಶದ ರಾಜಕೀಯದ ಮೇಲೆ ಏನು ಪರಿಣಾಮ ಬೀರ್ಬೋದು? ಖಂಡಿತವಾಗಿ. ಇವತ್ತಿಗೆ ಸುಮಾರು 51 ವರ್ಷಗಳ ಹಿಂದೆ 1975 ಜೂನ್ 16ಕ್ಕೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಸಿನ್ಹಾ ಅವರು ಇವರ ಅಜ್ಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ರದ್ದುಗೊಳಿಸಿದರು. ರಾಯಬರೇಲಿ ಕ್ಷೇತ್ರದಲ್ಲಿ ಅಕ್ರಮ ಎಸಗಿದ್ರು ಅನ್ನೋ ಆರೋಪವನ್ನು ಎತ್ತಿ ಹಿಡಿದ್ಬಿಟ್ಟು ಚುನಾವಣೆ ರದ್ದುಗೊಳಿಸಿದ್ದಷ್ಟೇ ಅಲ್ಲ, ಮುಂದಿನ 6 ವರ್ಷ ಅವರು ಯಾವುದೇ ಚುನಾವಣೆಗೆ ಸ್ಪರ್ಧಿಸಿದಂಥವ್ರನ್ನ ಡಿಸ್ಕ್ವಾಲಿಫೈ ಮಾಡಿದರು. ಅದು ಮುಂದೆ ನಾನಾ ಥರದ ಬೆಳವಣಿಗೆ ಕಾರಣ ಆಗಿಬಿಡ್ತು. ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ತುರ್ತು ಪರಿಸ್ಥಿತಿ ಹೇಳಿದರು, ಬೇಕಾಬಿಟ್ಟಿಯಾಗಿ ಸಂವಿಧಾನ ತಿದ್ದುಪಡಿ ಮಾಡಿದರು, ವಿರೋಧ ಪಕ್ಷವನ್ನೆಲ್ಲ ಜೈಲಲ್ಲಿ ಇಟ್ಬಿಟ್ರು. ತುರ್ತು ಪರಿಸ್ಥಿತಿ, ಸರ್ವಾಧಿಕಾರ ಎಲ್ಲ ನೋಡಿಬಿಟ್ವಲ್ಲ. ಅಷ್ಟೇ, ಅದಕ್ಕಿಂತ ದೊಡ್ಡ ಪ್ರಮಾಣದ ಇದೇನಾಗ್ಬಿಟ್ಟಿದೆ ಅಂತಂದರೆ, ನಾವು ಪರಂಪರಾನುಗತವಾಗಿ ನೆಹರು ಕುಟುಂಬವನ್ನು ನಾವು ಗೌರವಿಸ್ತಾ ಬಂದ್ವಿ. ಖಂಡಿತವಾಗೂ ಜವಾಹರ್ಲಾಲ್ ನೆಹರು ಅವ್ರ ಕುಟುಂಬ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸಾಕಷ್ಟು ತ್ಯಾಗ ಮಾಡಿದರು, ಜೈಲ್ ವಾಸ ಅನುಭವಿಸಿದ್ರು, ಎಲ್ಲ ಆಯಿತು. ಸ್ವತಂತ್ರ ಭಾರತದ ನಿರ್ಮಾಪಕ ಅಂತ ಜವಾಹರ್ಲಾಲ್ ನೆಹರು ಅವ್ರಿಗೆ ನಾವು ಗೌರವಿಸ್ತೇವೆ. ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶ್ ವಿಮೋಚನೆ, ಆಮೇಲೆ ಅವ್ರ ಕಾಲದಲ್ಲಿ ಅನೇಕ ಪ್ರಗತಿಪರ ಕಾನೂನುಗಳನ್ನ ಪಾಸ್ ಮಾಡಿದರು. ರಾಜೀವ್ ಗಾಂಧಿಯವರು ತಂದೆ ಒಂದು ಕಂಪ್ಯೂಟರ್ ರೆವಲ್ಯೂಷನ್ ತಂದರು, STD ರೆವಲ್ಯೂಷನ್, ಅದೆಲ್ಲ ಸರಿ. ಅಂಥ ವಂಶಕ್ಕೆ ಸೇರಿದ ವ್ಯಕ್ತಿ ಈ ರೀತಿ ಇಡೀ 140 ಕೋಟಿ ಜನತೆಗೆ ಕಣ್ಣಿಗೆ ಮಂಕು ಬೂದಿ ಎರಸ್ತಾ ಬಂದ್ರ, ತಾನು ವಿದೇಶಿ ಪ್ರಜೆಯಾಗಿರೋ ವಿಚಾರವನ್ನು ಎಷ್ಟು ಯಶಸ್ವಿಯಾಗಿ
22 ವರ್ಷದಿಂದ ಬಚ್ಚಿಟ್ಕೊಂಡು ಬಂದುಬಿಟ್ಟಿದ್ದಾರೆ. 2004ರಿಂದ ಇಲ್ಲಿವರೆಗೂ 5 ಚುನಾವಣೆ ಗೆದ್ದರು. ಆಮೇಲೆ ಬೇಕಾಬಿಟ್ಟು ಯಾವ ಸೇಫ್ ಸೀಟ್ ಅಮೇಥಿಯಲ್ಲಿ ಸೋತರು, ವಯನಾಡಿನಲ್ಲಿ ಗೆದ್ದರು. ಈ ಸಾರಿ 2 ಕಡೆ ಗೆದ್ದುಬಿಟ್ಟು ಒಂದು ತಮ್ಮ ಸಹೋದರಿಗೆ ಬಿಟ್ಕೊಟ್ರು. ಈ ಥರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಜನಕ್ಕೆ ಯಾವ ರೀತಿ ಅವ್ರು ಅರ್ಥ ಮಾಡ್ಕೋಬೇಕು. ನಾಳೆ ಇದೇನಾದರೂ ಈ ಕೋರ್ಟ್ ಈ ಕೇಸನ್ನು ಎತ್ತಿಡಿದ್ರೆ ಅವ್ರಿಗೆ ಹಿನ್ನಡೆ ಆಯಿತು ಅಂತಂದರೆ ಅವ್ರು ನಂಬ್ಕೊಂಬಂದರು, ಅವ್ರನ್ನ ಆರಾಸ್ತಾ ಬಂದಿದ್ದಾರೆ ಕಾಂಗ್ರೆಸ್ಸಿಗರು. ಕುರುನಿಷ್ಠೆ, ಕಾಂಗ್ರೆಸ್ ಕಲ್ಚರ್ನೇ ಅದು. ಇಂದಿರಾ ಗಾಂಧಿ ವಂಶಸ್ಥರಿಗೆ ಅವ್ರ ಕುಟುಂಬಕ್ಕೆ ಕುರುನಿಷ್ಠೆ. ಅವ್ರು ಯಾವುದೇ ಪ್ರಶ್ನಾತೀತ. ಯಾಕಂದ್ರೆ ಅವ್ರು ಯಾವ ಪದವಿ ಇರಬೇಕಾಗಿಲ್ಲ. ಅವರು AICC ಅಧ್ಯಕ್ಷರು ಯಾರಾದ್ರಲ್ಲಿ, ಪ್ರೈಮ್ ಮಿನಿಸ್ಟರ್ ಯಾರಾದ್ರಲ್ಲಿ, ಸುಪ್ರೀಂ ಲೀಡರ್. ಈ ಇರಾನ್ನಲ್ಲಿ ಯಾವ ಥರ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿನೇ. ಆತ ಇಂಥದ್ದು ಮಾಡಿದ ಅಂದಾಗ ಕೇವಲ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಿಗೆ ಅಷ್ಟೇ ಅಲ್ಲ, ದೇಶದ ಪ್ರಜೆಗಳಿಗೆಲ್ಲ ಎಂಥ ಆಘಾತ ಆಗುತ್ತೆ. ಸ್ವತಃ ಅವರು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ವಿರುದ್ಧ, ಅದು ಚುನಾವಣಾ ಆಯುಕ್ತರ ವಿರುದ್ಧ ವ್ಯಕ್ತಿಗತವಾದ ದಾಳಿ ನಡೆಸೋಕೆ ಶುರು ಮಾಡಿಬಿಟ್ರು. ಅಂಥ ರಾಹುಲ್ ಗಾಂಧಿ ಎಕ್ಸ್ಪೋಸ್ ಆದರೆ ಏನಾದೀತು ಅಂತ ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಪರಿಣಾಮ? ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಇವತ್ತಿನ ರೀತಿಯಲ್ಲಿ ಇವತ್ತಿನ ಸ್ವರೂಪದಲ್ಲಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕೌಟುಂಬಿಕ ಮಾಲೀಕತ್ವಕ್ಕೆ ಒಗ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ಗರೆಲ್ಲರೂ. ಅಯ್ಯೋ, ನಮ್ಮ ನಾಯಕ ಇಂಥ ಕೆಲಸ ಮಾಡಿದ್ನ ಅಂತ ಏನಾದರೂ ಕೋರ್ಟಲ್ಲಿ ಸಾಬೀತಾದಾಗ ಯಾವ ರೀತಿ ಒಂದು ಮರ್ಮಾಘಾತವನ್ನು ಅನುಭವಿಸ್ಬೇಕಾಗುತ್ತೆ. ಆ್ಯಂಡ್ ಇಡೀ ಪ್ರಪಂಚ ದೃಷ್ಟಿಯಲ್ಲಿ ಭಾರತ ಯಾವ ರೀತಿ ನೋಡ್ತಾರೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋ ಹೆಮ್ಮೆ ನಮ್ಮದು. ಆಮೇಲೆ ಮೋದಿ ಗೌರ್ಮೆಂಟ್ ಕೈಲಿ ಇಷ್ಟೆಲ್ಲ ಮಾಹಿತಿ ಇದ್ದು ಅವರೇ ಯಾಕೆ ಮಾಡಬಾರ್ದಾಗಿತ್ತು? ಭಾಳ ಸುಲಭ ಅಲ್ಲ. ತಮ್ಮ ಎದುರಾಳಿನ ಚುನಾವಣೆಯಲ್ಲಿ ಸೋಲ್ಸೋ ಬದಲು ಇದನ್ನ ಎಕ್ಸ್ಪೋಸ್ ಮಾಡ್ಬೇಕು. ಮಾಡಿಲ್ಲ. ಮಾಡೋಕೆ ಹೊರಟಿದ್ರು ಏನಂತಿದ್ರು ಅವರೆಲ್ಲ, ಎಲ್ಲ CBI ED ನೋಡಿ, ಮಿಸ್ಯೂಸ್ ಮಾಡ್ತಾರೆ. ನಾನು ತಮಗೆ ಅಲ್ಲಿ ಕರೆಕ್ಟ್ ಮಾಡ್ತೀನಿ. ಸಾಕಷ್ಟು ಜನಕ್ಕೆ ಒಂದು ಸಂಶಯ ಇತ್ತು, 12 ವರ್ಷದಿಂದ ಯಾಕೆ ಭಾರತ ಸರ್ಕಾರ ಇದ್ರ ಬಗ್ಗೆ ಏನು ಮಾಡಲಿಲ್ಲ ಅಂತ. ನಮ್ಮ ವೀಕ್ಷಕರು ಕೂಡ ಅದನ್ನ ಕೇಳ್ತಾರೆ. ಎಲ್ಲಾ ಮಾಹಿತಿನ ಇವರು ನಾಶಪಡಿಸ್ಬಿಟ್ಟಿದ್ರು ಕಾಂಗ್ರೆಸ್ನವರು. 2014 ಯಾವಾಗ ಚುನಾವಣೆ ಮುಗಿತೋ ಮೇ ತಿಂಗಳಲ್ಲಿ, ಅಂದಿನ ದಿನಕ್ಕೆ ಪೇಪರ್ ಸ್ಟೆಡ್ಡರ್ ಏನೇನು ಹಾಕಿ ಫೈಲ್ ಎಲ್ಲ ಮಾಹಿತಿಗಳನ್ನ ನಾಶಪಡಿಸ್ಬಿಟ್ಟಿದ್ರು. ಯಾವ್ಯಾವುದು ಮಾಹಿತಿ ನಮ್ಮ ಹತ್ರ 2014 ನಮ್ಮ ಭಾರತ ಸರ್ಕಾರ, ನೂತನ ಸರ್ಕಾರ ಬಂದ NDA ಸರ್ಕಾರ, ಯಾವುದು ನಮ್ಮ ಹತ್ರ ಮಾಹಿತಿ ಇರಲಿಲ್ಲ. ಆಮೇಲೆ ಏನೇ ಭಾರತ ಸರ್ಕಾರ ವಿದೇಶಿ ಸರ್ಕಾರಕ್ಕೆ ಒಂದು ಭಾಳ ಇಂಪಾರ್ಟೆಂಟ್ ಲೀಗಲ್ ಟರ್ಮ್ನ ಯೂಸ್ ಮಾಡ್ತೀನಿ, ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಅಂತೀನಿ, MLA ಮತ್ತು ಲೆಟರ್ ಆಫ್ ರೆಗ್ಯುಟರಿ ಅಂತ ಎಲ್ಲರೂ ಅಂತ ಹೇಳ್ತೀವಿ. ಇದನ್ನ ಕಳಿಸಿದಾಗ ಒಂದು ದಿವಸದಲ್ಲಿ ಅವ್ರೇನು ಮಾಹಿತಿ ಕೊಡೋದಿಲ್ಲ, ವರ್ಷಗಟ್ಟಲೆ ಬೇಕಾಗುತ್ತೆ ವಿದೇಶಿ ಸರ್ಕಾರಗಳಿಂದ ಮಾಹಿತಿ ಸಂಗ್ರಹಣೆ ಮಾಡಲಿಕ್ಕೆ. ಆಮೇಲೆ ಬಂದಿದ್ದ ಮಾಹಿತಿ ಬಹುಶಃ ರಾಹುಲ್ ಗಾಂಧಿ ಪ್ರಕರಣದ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿಂದ ಒಂದು ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಕಳಿಸೋರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ, EDಯಿಂದ ಪ್ರವರ್ತನ ನಿರ್ದೇಶನದ ಹೋದ್ಮೇಲೆ ಜಾರಿ ನಿರ್ದೇಶನದಿಂದ ಅಲ್ಲಿಂದ ಮಾಹಿತಿ ಬರಲಿಕ್ಕೆ ಸುಮಾರು 8 ತಿಂಗಳಾಯ್ತು ನಮಗೆ. ನನ್ನ ಎನ್ಕ್ವೈರಿ ಸೆಪ್ಟೆಂಬರ್ ತಿಂಗಳು ನಡೀತು, ಅವ್ರಿಗೆ ಮಾಹಿತಿ ಬಂದು ಫೆಬ್ರವರಿ ತಿಂಗಳಲ್ಲಿ ಅಲ್ಲಿಂದ UK ಸರ್ಕಾರದಿಂದ. ಆಮೇಲೆ ಆ ಸರ್ಕಾರ ಮಾಹಿತಿ ಕೊಡಲೇಬೇಕು ಅನ್ನೋ ಬೈಂಡಿಂಗ್ ಇಲ್ಲ ಅವ್ರಿಗೆ, ಬಟ್ ಆ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟಿ ಇರೋದ್ರಿಂದ ಶೇರ್ ಮಾಡಲೇಬೇಕಾಯ್ತು ಅವ್ರಿಗೆ. ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಆ್ಯಂಗಲಿಂದ ಈ ಒಂದು ಪ್ರಕರಣದಲ್ಲಿ ನಾವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ. ಮಾಹಿತಿ ಸಂಗ್ರಹ ಮಾಡಿ ನ್ಯಾಯಾಲಯ ಒಪ್ಕೊಂಡು ಆ ಮಾಹಿತಿನ ನ್ಯಾಯಾಲಯ ಈ ಮಟ್ಟಕ್ಕೆ ಬಂದು, ವಿಶೇಷವಾಗಿ ಒಂದು ವಿಷಯ ತಮ್ಮ ವೀಕ್ಷಕರನ್ನ ಹೇಳೋಕ್ಕೆ ಬಯಸ್ತೀನಿ. ಇವತ್ತು ತನಕ ಒಂದು ಸತಿ ಯಾವುದೋ ನಮ್ಮ ಪ್ರಕರಣ ಡಿಸ್ಮಿಸ್ ಆಗಿಲ್ಲ ಯಾವ ನ್ಯಾಯಾಲಯದ ಮುಂದೆ. ಎಲ್ಲೂ ನಮ್ಮ ಮೇಲೆ 50 ಪೈಸಾ 1 ಪೈಸಾನು ನಮ್ಮ ಮೇಲೆ ಕಾಸ್ಟ್ ಹಾಕಿಲ್ಲ. ಯಾಕಂದ್ರೆ ಎಲ್ಲ ಮಾಹಿತಿ ಜೆನ್ಯೂನ್ ನಾವು ಕೊಟ್ಟಿದ್ದು. ಆಲ್ ರೆಕಾರ್ಡ್ಸ್ ಆರ್ ವೆರಿಫೈಡ್, ಕ್ರಾಸ್ ವೆರಿಫೈಡ್, ಸರ್ಟಿಫೈಡ್ ಗೌರ್ಮೆಂಟ್ ಕಮ್ಯುನಿಕೇಶನ್ಸ್. ಭಾರತ ಸರ್ಕಾರ ಗುರುತಾಗಿ RTI ಆ್ಯಕ್ಟ್ನು ಬಳಸ್ಕೊಂಡಿದ್ದೀರಾ? RTI ಆ್ಯಕ್ಟ್ ಥರಾನೇ UK-ನಲ್ಲಿ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತಿದೆ. ಆ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಡಿಯಲ್ಲಿ ಇವರ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಮಾರ್ಕ್ ಶೀಟು ನೋಡಿ, ಅಲ್ಲೂ ಇವ್ರು ಪಾಸ್ ಆಗಿಲ್ಲ, ಅಲ್ಲೂ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾರೆ. ಅದು ಯಕ್ಷ ಪ್ರಶ್ನೆ. ಅದು ಬಹುಶಃ ಆ ಒಂದು ವಿಷಯದಲ್ಲಿ ನಾವು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಕೇಳಿದ್ರೆ ನಾಳೆ ಪ್ರೊಫೆಸರ್ ಕೆಲಸನ ಕಳ್ಕೊಂಡ್ಬಿಡ್ತಾರಲ್ಲ, ನಡೀತಾ ಇರೋದು ಇವ್ರದ್ದು. ಆ ಥರ ಸಾಕಷ್ಟು ಮಾಹಿತಿ ನಮಗೆ ಬ್ರಿಟನ್ ಸರ್ಕಾರದಿಂದ ಬೇರೆ ಬೇರೆ ವಿಶ್ವಸಂಸ್ಥೆಗಳಿಂದೆಲ್ಲ ನಮ್ಮ ಮಾಹಿತಿ ಓದಕ್ಕೆ ಬಂದಿದೆ. ಎಲ್ಲ ಕಂಪೈಲ್ ಮಾಡಿ ಹಲವಾರು ಸಾವಿರಾರು ಪುಟಗಳು ಮಾಹಿತಿ ಮಾನ್ಯ ನ್ಯಾಯಾಲಯದ ಮುಂದೆ ಪ್ರಸ್ತುತ ಮಾಡಿದ್ದೀವಿ. ಈ ಮಾಹಿತಿಗಳ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಅಂತಿಮ ಒಂದು ಆದೇಶ ಹೊರಡೋ ಸ್ಥಿತಿಲಿ ಇವತ್ತು ಬಂದಿದೆ ಅಂತ ನಾನು ಹೇಳಬಲ್ಲೆ. ನಮ್ಮ ವೀಕ್ಷಕರಿಗೊಂದು ಗೊತ್ತಿರಲಿ, ಇವತ್ತು ಬಂದಿರೋ ಸುಮಾರು ಒಂದು 3 ತಿಂಗಳ ಹಿಂದೆ ಒಮ್ಮೆ ಸಂದರ್ಶನ ಮಾಡಿದರು ಸ್ವಾಮಿಯವರು. ಇವ್ರದ್ದು ನಮ್ಮ ವಿಘ್ನೇಶ್ ಅವ್ರದ್ದು ಸುಮಾರು 6 ತಿಂಗಳಾಯ್ತು. ಆವತ್ತಿನ ವಿಘ್ನೇಶ್ಗೆ ಇವತ್ತಿನ ವಿಘ್ನೇಶ್ಗೆ ಕೋರ್ಟಿನ ಆದೇಶ ಮೇರೆಗೆ ಭಾರತ ಸರ್ಕಾರ ಅವರಿಗೆ ಇವತ್ತು ರಕ್ಷಣೆಯನ್ನು ಕೊಟ್ಟಿದೆ. ತುಂಬ ಒಂದು ದಿಗ್ಬಂಧನದಲ್ಲಿ ಅವರು ಓಡಾಡೋ ಸ್ಥಿತಿ ಬಂದಿದೆ. ಇಂಥ ಸೂಕ್ಷ್ಮಾತಿ ಸೂಕ್ಷ್ಮ ಸಂದರ್ಭದಲ್ಲಿ ಇವತ್ತು ಜನ ಎಲ್ಲ ದುರಂಧರ್ 2 ನೋಡ್ಬಿಟ್ಟು ರೋಮಾಂಚನಗೊಳ್ತಾ ಇದ್ದಾರೆ. ಬಹುಶಃ ಕರ್ನಾಟಕದ ದುರಂಧರ್ 3 ನಮ್ಮ ವಿಘ್ನೇಶ್ ಅಂತ ಕಾಣುತ್ತೆ. ಈ ಮಟ್ಟ ಒಂದು ವೀರಾಭಿಮಾನಿತರು ಏಕಾಂಗಿಯಾಗಿ ಒಂದು ದೊಡ್ಡ ಈ ಗಣ್ಯ ವ್ಯಕ್ತಿಗಳನ್ನು ಎದುರಾಕೊಳ್ಳೋದು ಸುಲಭ ಅಲ್ಲ. ಅದು ನಾನು ನನ್ನ 45 ವರ್ಷಗಳ ಹವ್ಯಾಸಿ ಪತ್ರಿಕೋದ್ಯಮದಲ್ಲಿ ಹಲವಾರು ಮುಖ್ಯಮಂತ್ರಿಗಳ ಕುರಿತಂತೆ ತನಿಖಾ ವರದಿಗಳು, ಅದನ್ನು ಆಧರಿಸಿದ PILಗಳು ಅವೆಲ್ಲ ಗಮನಿಸಿದ್ದೀವಿ. ಇದು ಅತ್ಯಂತ ಅಪಾಯಕಾರಿ ಒಂದು ಜವಾಬ್ದಾರಿಯನ್ನು ಮೈ ಮೇಲೆ ಎಳ್ಕೊಂಡಿದ್ದಾರಲ್ಲ, ಅಷ್ಟರ ಮಟ್ಟಿಗೆ ಇವತ್ತಿನ ತಲೆಮಾರಿಗೆ ಒಂದು ಆದರ್ಶ.
ವೃತ್ತಿವಂತ ಪತ್ರಕರ್ತರು ಯಾರ್ಯಾರಿದ್ದಾರೆ, ಅದರಲ್ಲೂ ಕ್ರೈಮ್ ರಿಪೋರ್ಟಿಂಗು, ಇನ್ವೆಸ್ಟಿಗೇಟಿವ್ ಜರ್ನಲಿಸಮು, ಅವ್ರೆಲ್ಲ ಅರ್ಥ ಮಾಡ್ಕೊಳ್ಬೇಕು ಎಂಥ ಒಂದು ಅಪಾಯವನ್ನು ಮೈ ಮೇಲೆ ಎಳ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಅಷ್ಟರ ಮಟ್ಟಿಗೆ ವಿಘ್ನೇಶ್ ಅವ್ರು ನನಗೆ ವ್ಯಕ್ತಿಗತವಾಗಿ ತುಂಬ ಗೌರವ ಕೊಡ್ತಾ ಬಂದಿದ್ದಾರೆ. ಸುಮಾರು 2-3 ವರ್ಷದಿಂದ ಅವರೇ ಪರಿಚಯ ಮಾಡ್ಕೊಂಡು ಇದು ಮಾಡಿದರು. ಹೊಸದಿಗಂತ ವಾಹಿನಿ ನಿರಂತರವಾಗಿ ಇದನ್ನು ಬರ್ತಾ ಇದ್ರು ಕೂಡ ಮುಖ್ಯವಾಹಿನಿಯ ಮಾಧ್ಯಮಗಳು ಇನ್ನೂ ಸ್ವಲ್ಪ ಮೀನಮೇಷ ಎಣಿಸ್ತಾ ಇದ್ದಾರೆ. ಯಾಕಂದರೆ ಇವರೇನೋ ಸೆಲೆಬ್ರಿಟಿ ಆಗಿಬಿಟ್ಟಿದ್ರೆ ಇಷ್ಟೊತ್ತಾಗಲಿ ಎಲ್ಲ ಇವ್ರು ದಿನಕ್ಕೆ ಅವ್ರು ಮಾತಾಡಿದ್ದನ್ನೆಲ್ಲ ಇಲ್ಲ, ಬಹುಶಃ ಅವರೇ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನನ್ನ ಒಂದು ಇದು ಮೀಡಿಯಾಗೆ. ಭಾರತೀಯ ಜನತಾ ಪಾರ್ಟಿಯ ಕಟ್ಟ ಕಡೆಯ ಕಾರ್ಯಕರ್ತ, ಖಂಡಿತ ನೀವು ಯಾವ ಪದಾಧಿಕಾರಿ ಅವತ್ತು ಅದೇ ಇವತ್ತು ಅದೇ ಕಟ್ಟ ಕಡೆ ಕಾರ್ಯಕರ್ತ ಮತ್ತು 3ನೇ ತಲೆಮಾರಿನ ನಾನು ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು 3ನೇ ತಲೆಮಾರಿನ ಕಾರ್ಯಕರ್ತ ಬಿಜೆಪಿ ಪಾರ್ಟಿಯ. ಭಾರತೀಯ ಜನಸಂಘ ಕಾಲದಿಂದ ನಾವು ಆ ಪಕ್ಷದೊಂದಿಗೆ ಗುರುತಿಸ್ಕೊಂಡ್ಬಂದಿವಿ ನಮ್ಮ ಕುಟುಂಬದಲ್ಲಿ. ಅಲ್ಲ, ಈ ವಯೋಮಾನದಲ್ಲಿ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಕೂಡ ದೇಶಕ್ಕೆ ಸಲ್ಲಿಸ್ತಾನೆ. ಯಾವ ಪಕ್ಷ, ಯಾವ ಸಂಘ ಪರಿವಾರ ಅದೆಲ್ಲ ಬೇರೆ. ಒಬ್ಬ ಭಾರತದ ಪ್ರಜೆಯಾಗೂ ಕೂಡ ಇಂಥ ಒಂದು ಸತ್ಯವನ್ನು, ಕಠೋರ ಸತ್ಯವನ್ನು ಸಾಬೀತು ಮಾಡೋದಿದೆಯಲ್ಲ, ಒಂದು ದೊಡ್ಡ ಯುದ್ಧ. ಇದು 3ನೇ ಮಹಾಯುದ್ಧ ನಾವು ಎದುರಿಸ್ತಾ ಇರೋದು. ಮತ್ತು ಅವರು ಈ ಹೋರಾಟವನ್ನು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಮುಂದುವರಿಸ್ತೀನಿ ಅಂತಲೂ ಹೇಳ್ತಾ ಇದ್ದೀರಾ. ಅದು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಇರ್ಬೋದು, ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಷಡ್ಯಂತ್ರ ನಡೆದಿತ್ತು ಅಂತ ಸ್ಪೀಕರ್ ಹೇಳಿದ್ದಿರ್ಬೋದು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಕೋರ್ಟ್ನಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆ ವಿಚಾರದಲ್ಲಿ ನಿಮ್ಮ ಸಿದ್ಧತೆ ಹೇಗಿದೆ? ನೋಡಿ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಈ ಕೇಸ್ನಲ್ಲಿ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್ಲಿಂದ FIR ಆಗಿದೆ. ಜನರಲ್ ನರಾವಣೆ ಒಂದು ಗೌಪ್ಯ ಪುಸ್ತಕ, ಅದು ಕ್ಲಿಯರ್ ಆಗಿರಲಿಲ್ಲ ಮಿನಿಸ್ಟ್ರಿ ಆಫ್ ರಕ್ಷಣಾ ಸಚಿವಾಲಯದಿಂದ. ಆ ಕೇಸಲ್ಲೂ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ನನ್ನ ಕಂಪ್ಲೇಂಟ್ ಮೇಲೆ ಡೆಲ್ಲಿ ಪೊಲೀಸ್ನ ಸ್ಪೆಷಲ್ ಸೆಲ್, ಹೆಂಗೆ ನಾವು ನಮ್ಮ CCB ಕ್ರೈಮ್ ಬ್ರಾಂಚ್ ಇದೆ ಬೆಂಗಳೂರು ಹತ್ರ, ಡೆಲ್ಲಿ ಪೊಲೀಸ್ನ ಒಂದು ಸ್ಪೆಷಲ್ ಸೆಲ್ ಇದೆ. ಆ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್ ಅನ್ನೋದು ಆಲ್ ಇಂಡಿಯಾ ವ್ಯಾಪ್ತಿ ಹೊಂದಿದೆ, ಆಲ್ ಇಂಡಿಯಾ ಜೂರಿಸ್ಡಿಕ್ಷನ್. ಅಲ್ಲಿ FIR ಮಾಡ್ಕೊಂಡಿದ್ದಾರೆ ಕೇಸ್ ಬಗ್ಗೆ. ಆ ಕೇಸ್ ಬುಕ್ಕು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಫಿಷಿಯಲ್ ಕ್ಲಿಯರ್ ಆಗದೇನೆ ಹೆಂಗೆ ಇವರು ರಾಹುಲ್ ಗಾಂಧಿ ತಂದು ಪಾರ್ಲಿಮೆಂಟ್ನ ಮುಂಭಾಗದಲ್ಲಿ, ಪಾರ್ಲಿಮೆಂಟ್ ಒಳಗಿಲ್ಲ, ಪಾರ್ಲಿಮೆಂಟ್ನ ಆಚೆ ಅವ್ರು ಡಿಸ್ಪ್ಲೇ ಮಾಡಿದಿಂದ ಪೊಲೀಸ್ಗೆ ಜೂರಿಸ್ಡಿಕ್ಷನ್ ಅಂತೂ FIR ಮಾಡ್ಕೊಂಡು. ಒಂದು ಎರಡನೇದು 4 ಫೆಬ್ರವರಿ 2026ರಂದು, ಬಹುಶಃ 28 ಜನವರಿ 2026ಕ್ಕೆ ನಮ್ಮ ಜಜ್ಮೆಂಟ್ ಬರಬೇಕಾಯಿತು ವಿಶೇಷ MPMLA ನ್ಯಾಯಾಲಯ ಲಕ್ನೋವಿಂದ. ಆ ಜಜ್ಮೆಂಟ್ ಯಾವಾಗ ವ್ಯತಿರಿಕ್ತವಾಗಿ ಬಂತು, 4ನೇ ತಾರೀಕು ಫೆಬ್ರವರಿಗೆ ಮಾನ್ಯ ಭಾರತ ದೇಶದ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಕೇಳೋ ಮಹಿಳಾ ಕಾಂಗ್ರೆಸ್ ಸಂಸದರಿಂದ ಒಂದು ಕುತಂತ್ರ, ಒಂದು ಷಡ್ಯಂತ್ರ ನಡೆಯುತ್ತೆ. ಆ ಷಡ್ಯಂತ್ರದಲ್ಲಿ ವಿದೇಶಿ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿಯವರು ಅಷ್ಟೇ ಭಾಗಿಯಾಗಿದ್ದಾರೆ. ಆ ಕೇಸ್ನ ಕೂಡ ನಾನು ದೂರು ಕೊಟ್ಟಿದ್ದೀನಿ ಡೆಲ್ಲಿ ಪೊಲೀಸ್ಗೆ. ಆ ಕೇಸ್ ಈಗ ತನಿಖಾ ಹಂತದಲ್ಲಿದೆ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್ನಲ್ಲಿ. ಸೊ ನಿಮಗೆ ಬೇಕಾದಂಥ ದಾಖಲೆಗಳನ್ನು ಅದರಲ್ಲೂ ಸಂಗ್ರಹಿಸಿದ್ದೀರಾ? ಎಲ್ಲ ದಾಖಲೆಗಳು, ಶಕ್ತಿಗಳ ಒಂದು ಪಾಲುದಾರಿಕೆ, ವಿದೇಶಿ ಶಕ್ತಿಗಳು, ಪಟುಬದ್ಧ ಹಿತಾಸಕ್ತಿಗಳು, ವರ್ಷದ 365 ದಿವಸ ಬಹುಶಃ 48 ಗಂಟೆಗಳ ಕಾಲ ಪ್ರತಿದಿನ ಹೇಳ್ಬೋದು, 48 ಗಂಟೆಗಳ ಪ್ರತಿದಿನ ಅವರು ನಮ್ಮ ಮಾನ್ಯ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ನಮ್ಮ BJP ಸರ್ಕಾರದ ವಿರುದ್ಧ ಷಡ್ಯಂತ್ರ ನಡೆಸ್ತಾನೆ ಇರ್ತಾರೆ. ಹಾಗಿದ್ರೆ ಅವತ್ತು ಸ್ಪೀಕರ್ ಅವರು ತಗೊಂಡ ತೀರ್ಮಾನ ಸರಿಯಾಗಿತ್ತು, ಪ್ರಧಾನಮಂತ್ರಿ ಬರಬೇಡಿ ಅಂತ ಹೇಳಿದ್ರು. ಸ್ಪೀಕರ್ ಅವರು ತಗೊಂಡಿದ್ದ ನಿರ್ಣಯ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ನಿರ್ಣಯ ಅದು. ಅವತ್ತು ಅವ್ರು ಇರೋದು ಬಹುಶಃ ನರೇಂದ್ರ ಮೋದಿಜಿ ಅವ್ರು ಬಂದ್ಬಿಟ್ಟಿದ್ರೆ ಪಾರ್ಲಿಮೆಂಟ್ ಒಳಗೆ ಲೋಕಸಭಾ ರಾಷ್ಟ್ರಪತಿಯ ಒಂದು ಭಾಷಣದ ಥ್ಯಾಂಕ್ಸ್ ಹೇಳಲಿಕ್ಕೆ, ಧನ್ಯವಾದ ಹೇಳೋ ಸಂದರ್ಭದಲ್ಲಿ ಭಾಳ ದೊಡ್ಡ ಒಂದು ಘಟನೆ ಇಡೀ ಭಾರತ ಇತಿಹಾಸದಲ್ಲೇ ಒಂದು ನಡೆದೋಗಿರೋದು ಅವತ್ತು. ಓಕೆ, ಅಷ್ಟು ಅವ್ರು ಪ್ಲಾನಿಂಗ್ ಮಾಡ್ಕೊಡೋದು. ಒಂದು ಪೆನ್ನು, ಒಂದು ಪೆನ್ಸಿಲ್ ಕೂಡ ಸಾಕಲ್ಲ ನಿಮಗೆ ಹಲ್ಲೆ ಮಾಡಲಿಕ್ಕೆ. ಒಬ್ಬರು ತಮಿಳ್ನಾಡಿನ ಒಬ್ಬರು MP ಇದ್ದಾರೆ, ಜ್ಯೋತಿಮಣಿ ಸೆನ್ನಿಮಲೆ ಅಂತ. ಅವರು ಎಲ್ಲೆಲ್ಲಿ ಹೋಗಿದ್ರು, ಅವ್ರು ಯಾವ್ಯಾವ ವಿದೇಶಿ ಸೆಮಿನಾರ್ಗಳನ್ನ ಅಟೆಂಡ್ ಮಾಡಿದ್ದಾರೆ, ಜಾರ್ಜ್ ಸಾರೋಸ್ಗೂ ಅವ್ರಿಗೂ ಏನು ಲಿಂಕು, ಇದೆಲ್ಲ ಬಹುಶಃ ಈ ಪ್ರಕರಣದಲ್ಲಿ ಮುಂದಿನ ದಿನಗಳೇ ತಾವು ನೋಡ್ಬೋದು ಆಚೆ ಬರ್ತೀನಿ. ಸೊ ಬಹುಶಃ ರಾಹುಲ್ ಗಾಂಧಿಯವರ ಪೌರತ್ವ ಕೇಸಿಂದ ಹಿಡಿದು ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಮತ್ತು ಅದರ ಸುತ್ತ ಇರುವಂಥ ಇಕೋಸಿಸ್ಟಮ್ ಇದೆಲ್ಲವನ್ನೂ ಎಕ್ಸ್ಪೋಸ್ ಮಾಡುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈ ಲೀಗಲ್ ಬ್ಯಾಟಲನ್ನು ನೀವು ಮುಂದುವರಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಲೀಗಲ್ ಬ್ಯಾಟಲ್ ಒಂದಷ್ಟು ಸತ್ಯವನ್ನು ದೇಶದ ಜನರ ಮುಂದೆ ಇಡುತ್ತೆ ಅನ್ನುವಂಥ ವಿಶ್ವಾಸವೂ ನಿಮಗಿದೆ. ಆ ವಿಶ್ವಾಸ ಕೂಡ ನಮ್ಮ ವೀಕ್ಷಕರಿಗೂ ಇದೆ. ಅದೇ ವಿಶ್ವಾಸದಲ್ಲಿ ಮುಂದಿನ ಈ ವಿಚಾರಣೆಯ ಎಲ್ಲ ಹಂತಗಳನ್ನು ಕುತೂಹಲದಿಂದ, ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ. ರೇಷ್ಮೆಯವರು ಅಷ್ಟೇ ಈ ತಮ್ಮ ಅನುಭವದಲ್ಲಿ ಇಂಥದ್ದೊಂದು ಅಪರೂಪದಂಥ ಕೇಸನ್ನು ನಮ್ಮ ವೀಕ್ಷಕರಿಗೆ ಅವರು ಅವಾಗ ಕೊಡ್ತಾನೆ ಇದ್ದಾರೆ. ಇಬ್ಬರಿಗೂ ಸಹ ನಾನು ನಮ್ಮ ಹೊಸದಿಗಂತ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ.